ಅರುಣ್ ನಮಸ್ತೆ, ತಗೊಳ್ಳಿ. ಹಾ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ, ತಗೊಳ್ಳಿ ಸರ್, ತಗೊಳ್ಳಿ. ಹಾ ಮೇಡಮ್. ಮೇಡಮ್, ಪಿಪಿಟಿ ಕಾಣಿಸ್ತಿದೆಯಲ್ಲ? ಕಾಣಿಸ್ತಿದೆ. ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಸರ್ವೆ ಮೆಥಡ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಅಂದ್ರೆ ರಿಸರ್ಚ್ ಮೆಥಡ್ಸ್ ಅಲ್ಲಿ ಟೂಲ್ಸ್ ನ ಯಾವ್ಯಾವ ಟೆಕ್ನಿಕ್ಸ್ ನ ಯೂಸ್ ಮಾಡಿ ನಾವು ಡೇಟಾನ ಕಲೆಕ್ಟ್ ಮಾಡ್ತೀವಿ, ಮತ್ತೆ ಇದರಿಂದ ಏನ್ ಯೂಸ್ಫುಲ್ ಇದೆ, ಯಾವ ತರ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ಸರ್ವೆ ಮೆಥಡ್ಸ್ ಬಗ್ಗೆ. ಅದರಲ್ಲಿ ಇನ್ನೊಂದು ಮೇಜರ್ ಮೆಥಡ್ಸ್ ಅಂತಂದ್ರೆ ಕ್ವಶನರಿ ಮೆಥಡ್. ಕ್ವಶನರಿ ಮೆಥಡ್ಸ್ ನ ಯಾಕೆ ಮಾಡಬೇಕು, ಯಾವ ತರ ಮಾಡಬೇಕು, ಈಗ ನಾವು ರೆಸ್ಪಾಂಡೆಂಟ್ಸ್ ಹತ್ರ ಯಾವ ತರ ಕ್ವಶನರಿನ ಕೊಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿ ನಾವು ಡೇಟಾನ ನಾವು ಕಲೆಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಈ ಕ್ಲಾಸ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಕ್ವಶನರ್ ಮೆಥಡ್ಸ್ ಅಂತಂದ್ರೆ ಪ್ರಶ್ನಾವಳಿ ಅಂತ ಕರಿತೀವಿ ಕ್ವಶನರ್ ಕನ್ನಡದಲ್ಲಿ. ಅಂದ್ರೆ ಪ್ರಶ್ನಾವಳಿಯು ಪ್ರತಿಸ್ಪಂದಕರಿಂದ ಮಾಹಿತಿಯನ್ನ ಸಂಗ್ರಹಿಸುವ ಉದ್ದೇಶಕ್ಕಾಗಿ ಪ್ರಶ್ನೆಗಳ ಸರಣಿ ಮತ್ತೆ ಇತರ ಪ್ರಾಂಪ್ಟ್ ಗಳನ್ನ ಒಳಗೊಂಡಿರುವಂತಹ ಒಂದು ಸಂಶೋಧನಾ ಸಾಧನ ಅಂತ ನಾವು ಇದನ್ನ ಕರಿತೀವಿ. ಎ ಕ್ವಶನರ್ ಇಸ್ ಎ ರಿಸರ್ಚ್ ಇನ್ಸ್ಟ್ರೂಮೆಂಟ್ ಕನ್ಸಿಸ್ಟಿಂಗ್ ಆಫ್ series of questions and other prompts for the purpose of gathering information from respondent ಅಂತ. ಓಕೆನಾ? ಇದನ್ನ ಕ್ವಶನರ್ ನ ಯಾರು ಕಂಡುಹಿಡಿದಿತ್ತು ಅಂದ್ರೆ ಇವರು ಫ್ರಾನ್ಸಿಸ್ ಗೆಲ್ಟನ್ ಅನ್ನುವಂಥವ್ರು ಈ ಕ್ವಶನರಿ ಮೆಥಡ್ಸ್ ಅನ್ನ ಫಸ್ಟ್ ದ ಕ್ವಶನರಿ ವಾಸ್ ಇನ್ವೆಂಟೆಡ್ ಬೈ ಶ್ರೀ ಫ್ರಾನ್ಸಿಸ್ ಗೆಲ್ಟನ್ ಅನ್ನುವಂಥವ್ರು ಇದನ್ನ ಕಂಡುಹಿಡಿತಾರೆ. ಕ್ವಶನರಿ ಹ್ಯಾವ್ ಅಡ್ವಾಂಟೇಜಸ್ ಓವರ್ ಸಮ್ ಅದರ್ ಟೈಪ್ಸ್ ಆಫ್ ಸರ್ವೇಸ್ in that they are cheap, do not require as much effort from the questionnaire as verbal or telephone surveys, and often have standardized answer that make it simple to compile data. As a type of survey, questionnaires also have many of the same problems relating to questions construction and wording that existing in other type of opinion polls. ಇದನ್ನ ನಾವು ಸಾಮಾನ್ಯವಾಗಿ ಏನು ಪ್ರತಿಕ್ರಿಯೆಗಳ ಅಂಕಿಅಂಶಗಳನ್ನ ವಿಶ್ಲೇಷಣೆಗಾಗಿ ಅವುಗಳನ್ನ ಸಾಮಾನ್ಯವಾಗಿ ವಿನ್ಯಾಸಗೊಳಿಸೋದಕ್ಕೋಸ್ಕರ ಇದು ಯಾವಾಗ್ಲೂ ಕೂಡ ಒಂದು ಪ್ರಶ್ನಾವಳಿಯ ವಿಧಾನಗಳನ್ನ ಅಥವಾ ಪ್ರಶ್ನಾವಳಿಗಳು ಕೆಲವು ಇತರ ಪ್ರಕಾರಗಳ ಸಮೀಕ್ಷೆಗಳಿಂದ ಪ್ರಯೋಜನಗಳನ್ನ ಕೂಡ ಇದು ಹೊಂದಿರತಕ್ಕಂಥದ್ದು. ಮತ್ತೆ ಇದು ಮೌಖಿಕವಾಗಿ ಅಥವಾ ದೂರವಾಣಿ ಸಮೀಕ್ಷೆಗಳ ಮೂಲಕ ಇದನ್ನ ನಾವು ಪ್ರಶ್ನಿಸುವಂತಹ ಅಥವಾ ಡೇಟಾನ ಕಂಪೈಲ್ ಮಾಡುವಂತಹ ಒಂದು ಏನದು ಸರಳವಾದಂತ ವಿಧಾನ ಅಂತ ನಾವು ಇದನ್ನ ಹೇಳ್ಬೋದು. Questionnaire are scheduled are the most common instrument of the data collection. These two types of tools have much in common. Both of them contain a set of questions logically related to problem under the study, both aiming at the eliciting responses from the respondents. In the both case of content, response structure, the wording of the questions, question sequence, etc. Are the same for all respondents. Then why should be they are denoted by the different terms schedule and questionnaire? This is because of methods for which they are used are different. While a schedule is used as a tool for interviewing, a questionnaire is used for mailing.
ಶೆಡ್ಯೂಲ್ ಅಂತಂದ್ರೆ ವೇಳಾಪಟ್ಟಿ ಅಂತ ಕರಿತೀವಿ. ವೇಳಾಪಟ್ಟಿ ಅಥವಾ ಪ್ರಶ್ನಾವಳಿಗಳ ಡೇಟಾ ಸಂಗ್ರಹಣೆಗಳನ್ನ ಮಾಡುವಂತ ಈ ಒಂದು ಸಾಧನ. ಈ ಎರಡೂ ರೀತಿಯ ಉಪಕರಣಗಳು ಹೆಚ್ಚು ಸಾಮಾನ್ಯವಾಗಿರ್ತಕ್ಕಂಥದ್ದು. ಇವೆರಡರಲ್ಲೂ ಕೂಡ ನಾವು ಅಧ್ಯಯನಗಳನ್ನ ಇವೆರಡರ ಅಧ್ಯಯನದಲ್ಲಿರುವಂತಹ ಸಮಸ್ಯೆಗಳಿಗೆ ತಾರ್ಕಿಕವಾಗಿ ಇದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳ ಗುಂಪುಗಳನ್ನ ಇದು ಒಳಗೊಂಡಿರ್ತಕ್ಕಂಥದ್ದು. ಮತ್ತೆ ಎರಡು ಪ್ರತಿಸ್ಪಂದಕರಿಂದಂತ ಪ್ರತಿಕ್ರಿಯೆಗಳನ್ನ ಪಡೆಯುವಂತಹ ಗುರಿಯನ್ನ ಇದು ಹೊಂದಿರತಕ್ಕಂಥದ್ದು. ಮತ್ತೆ ಎರಡು ಸಂದರ್ಭಗಳಲ್ಲಿಯೂ ಕೂಡ ವಿಷಯ ರಚನೆ, ಪ್ರತಿಕ್ರಿಯೆ ರಚನೆ, ಪ್ರಶ್ನೆಗಳ ಪದ ಮತ್ತೆ ಪ್ರಶ್ನೆಗಳ ಅನುಕ್ರಮ ಇತ್ಯಾದಿ ಎಲ್ಲವುಗಳನ್ನ ನಾವು ಈ ಒಂದು ಪ್ರತಿಕ್ರಿಯಿಸುವವರಿಂದ ಇದೆರಡು ಕೂಡ ಒಂದೇ ಆಗಿರ್ತದೆ ಅನ್ನುವಂಥದ್ದು. ಹಾಗಾಗಿ ಅವುಗಳನ್ನ ವಿಭಿನ್ನವಾದಂತಹ ರೀತಿಯಲ್ಲಿ ಪದ ಬಳಕೆಗಳನ್ನ ನಾವು ಸೂಚಿಸಬೇಕಾಗ್ತದೆ ಅನ್ನುವಂಥದ್ದು. ನೆಕ್ಸ್ಟ್, ದ ಪ್ರೋಸೆಸ್ ಆಫ್ ಕನ್ಸ್ಟ್ರಕ್ಷನ್. The process of construction is of a schedule and a questionnaire is almost same, except some minor differences in machines. It consists of the following major step. There are 5 steps of questionnaire methods na construct ಮಾಡಬೇಕಾದ್ರೆ 5 ರೀತಿಯಾದಂತಹ ಒಂದು ನಿರ್ಮಾಣ ಪ್ರಕ್ರಿಯೆ ಅಂತ ಕರಿತೀವಿ. ಕನ್ಸ್ಟ್ರಕ್ಷನ್ ಪ್ರೋಸೆಸ್ ಆಫ್ ಕನ್ಸ್ಟ್ರಕ್ಷನ್ ಅಂತಂದ್ರೆ ಇದನ್ನ ನಾವು ನೋಡ್ತೀವಿ. ಅದರಲ್ಲಿ ಮೇನ್ ಆಗಿ ಡೇಟಾ ಡಿಟರ್ಮಿನೇಷನ್, ಎರಡನೇ ಸ್ಟೆಪ್ ಪ್ರಿಪರೇಷನ್ ಆಫ್ ಡಮ್ಮಿ ಟೇಬಲ್ಸ್, ಡಿಟರ್ಮಿನೇಷನ್ ಆಫ್ ದ ರೆಸ್ಪಾಂಡೆಂಟ್, ಪ್ರೀ ಟೆಸ್ಟಿಂಗ್, ಡಿಸೈನಿಂಗ್ ದ ಫಾರ್ಮೆಟ್ ಅಂತ ಈ 5 ವಿಧವಾದಂತ ಒಂದು ನಿರ್ಮಾಣ ಪ್ರಕ್ರಿಯೆಗಳ ಹಂತಗಳನ್ನ ನಾವು ನೋಡ್ತೀವಿ. ಅದರಲ್ಲಿ 1 by 1 ನಾವು ಡಿಸ್ಕಷನ್ ಮಾಡೋದಾದ್ರೆ ಇದರಲ್ಲಿ ಡೇಟಾ ಅಂಡ್ ಡಿಟರ್ಮಿನೇಷನ್ ಅಂತ ನಾವು ನೋಡೋದಾದ್ರೆ, as an interviewer, schedule or mailed questionnaire is an instrument for gathering data for a specific study. It is construction should flow logically from the data required for the given study. Hence, the data need determination is the first step in the instrument designing process. How the data requirement can be ಡಿಟರ್ಮೈನ್ ಅಂದ್ರೆ ಸಂದರ್ಶನದ ವೇಳಾಪಟ್ಟಿ ಅಥವಾ ಮೇಲ್ ಮಾಡಿದಂತಹ ಪ್ರಶ್ನಾವಳಿಗಳನ್ನ ನಿರ್ದಿಷ್ಟ ಅಧ್ಯಯನಕ್ಕಾಗಿ ನಾವು ಡೇಟಾವನ್ನ ಸಂಗ್ರಹಿಸುವಂತ ಒಂದು ಸಾಧನ. ಅದರ ನಿರ್ಮಾಣ, ಅದರ ಪ್ರೋಸೆಸ್ ನೀಡಿದಂತಹ ಅಧ್ಯಯನಕ್ಕೆ ನಾವು ಅಗತ್ಯ ಇರುವಂತಹ ಡೇಟಾಗಳನ್ನ ತಾರ್ಕಿಕವಾಗಿ ನಾವು ತಿಳಿಬೇಕು. ಮತ್ತೆ ಅದರಿಂದ ನಾವು ಒಂದು ಸಾಧನದ ವಿನ್ಯಾಸಗಳನ್ನ, ಸಾಧನದ ಪ್ರಕ್ರಿಯೆಗಳನ್ನ ನಾವು ಡೇಟಾನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಇದು ಮೊದಲ ಹಂತ ಅಂತ ನಾವು ಹೇಳ್ಬೋದು. ಹಾಗೇನೆ hence the data needed determination is the first step in the instrument of design of process. ಹೇಗೆ ಅಂತಂದ್ರೆ ಸಂಶೋಧನಾ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾದ್ರೆ ಅಥವಾ ಊಹೆಗಳನ್ನ ಪರೀಕ್ಷಿಸಬೇಕಾದ್ರೆ ಯಾವ ಡೇಟಾದ ಅಗತ್ಯ ಇದೆ, ನಾವು ಡೇಟಾವನ್ನು ಹೊರ ತೆಗಿಬೇಕಾದ್ರೆ ಪ್ರತಿಕ್ರಿಯಿಸುವವರಿಂದ ನಾವು ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋದು ಈ ಒಂದು ಡೇಟಾ ಡಿಟರ್ಮಿನೇಷನ್ ಅಲ್ಲಿ ನಾವು ನೋಡ್ಬೇಕಾಗುತ್ತೆ. ಹಾಗೇನೆ ಪ್ರಿಪರೇಷನ್ ಆಫ್ ಡಮ್ಮಿ ಟೇಬಲ್ಸ್. The best way to ensure requirements is develop dummy tables in which to display the data to be gathered. The advocate of the dummy tables for the describing the possible distribution or relationship related to the problem or hypothesis should be examined, and this will help to identify gaps and duplication in the instrument and enable the designer to make appropriate additions, correction and deletion. ಅಂದ್ರೆ ಅಗತ್ಯತೆಗಳಿಗೆ ಇರುವಂತಹ ಅಗತ್ಯತೆಗಳನ್ನ ಖಚಿತಪಡಿಸಿಕೊಳ್ಬೇಕಾದ್ರೆ ಯಾವ ಮಾರ್ಗ ಅಂತಂದ್ರೆ ಇದು ಡಮ್ಮಿ ಅಂತ ಕರಿತೀವಿ. ನಾವು ಕೋಷ್ಟಕಗಳನ್ನ ಅಭಿವೃದ್ಧಿ ಪಡಿಸಬೇಕಾದ್ರೆ ಇದರಲ್ಲಿ ಸಂಗ್ರಹಿಸಬೇಕಾದಂತಹ ಡೇಟಾಗಳನ್ನ ಡಿಸ್ಪ್ಲೇ ಮಾಡ್ತಕ್ಕಂಥದ್ದು ಮತ್ತೆ ಸಂಭವನೀಯವಾಗಿ ಬರುವಂತಹ ಪ್ರಶ್ನೆಗಳನ್ನ ಅಥವಾ ಸಮಸ್ಯೆಗಳನ್ನ ಅಥವಾ ಊಹೆಗಳಿಗೆ ಸಂಬಂಧಿಸಿದಂತಹ ನಕಲಿ ಕೋಷ್ಟಗಳನ್ನು ಸಮರ್ಪಕವಾಗಿ ಪರೀಕ್ಷಿಸಬೇಕು. ಇದು ನಕಲುಗಳನ್ನ ನಕಲು ಅಂತ ಡೂಪ್ಲಿಕೇಶನ್ ಗುರುತಿಸಲು ಇದು ಹೆಚ್ಚು ಸಹಾಯವನ್ನು ಮಾಡ್ತದೆ. ಮತ್ತೆ ಇದು ವಿನ್ಯಾಸಕರಿಗೆ ಸೂಕ್ತವಾದಂತಹ ಹೊಸ ಸೇರ್ಪಡೆಗಳನ್ನ, ತಿದ್ದುಪಡಿಗಳನ್ನ, ಕರೆಕ್ಷನ್ಗಳನ್ನ ಅಥವಾ ಡಿಲೀಟ್ ಮಾಡ್ಲಿಕ್ಕೆ ಇದು ಬಹಳಷ್ಟು ಅನುಕೂಲ ಮಾಡಿಕೊಡುತ್ತೆ ಅನ್ನುವಂಥದ್ದು. ಮತ್ತೆ ಮೂರನೇದು ಡಿಟರ್ಮಿನೇಷನ್ ಆಫ್ ದ ರೆಸ್ಪಾಂಡೆಂಟ್ಸ್. ಹೂ ಆರ್ ದ ರೆಸ್ಪಾಂಡೆಂಟ್?
Are they persons with specialized knowledge relating to the problem under the study? What is the level of knowledge and understanding? The choice of words and concept depends upon the level of the respondent's knowledge. ಇಲ್ಲಿ ನಾವು ಏನು ಅಂದ್ರೆ ನಮ್ಮ ಪ್ರತಿವಾದಿಗಳು ಯಾರು, ಅವರು ಅಧ್ಯಯನದಲ್ಲಿ ಸಮಸ್ಯೆಗಳು ಸಂಬಂಧಿಸಿದಂತಹ ವಿಶೇಷ ಜ್ಞಾನವನ್ನ ಇವರು ಹೊಂದಿರುವ ವ್ಯಕ್ತಿಗಳೇ, ಅಥವಾ ಜ್ಞಾನವನ್ನ ಮತ್ತೆ ತಿಳುವಳಿಕೆಯನ್ನ ಯಾವ ಮಟ್ಟದಲ್ಲಿ ಇದೆ, ಮತ್ತೆ ಪದ ಮತ್ತೆ ಪರಿಕಲ್ಪನೆಗಳ ಬಗ್ಗೆ ಆಯ್ಕೆಗಳ ಬಗ್ಗೆ ಪ್ರತಿಕ್ರಿಯಿಸುವವರ ಜ್ಞಾನದ ಬಗ್ಗೆ ಅವರ ಜ್ಞಾನದ ಮಟ್ಟವನ್ನ ಇದು ಅವಲಂಬಿಸಿರುತ್ತೆ ಅನ್ನುವಂಥದ್ದು ಈ ಡಿಟರ್ಮಿನೇಷನ್ ಆಫ್ ದ ರೆಸ್ಪಾಂಡೆಂಟ್ ಅಲ್ಲಿ ನಾವು ನೋಡ್ಬೇಕಾಗುತ್ತೆ. ಮತ್ತೆ ಇದು ಪ್ರೀ ಟೆಸ್ಟಿಂಗ್ ಅಂತಂದ್ರೆ ಪೂರ್ವ ಪರೀಕ್ಷೆ ಅಂತ ಕರಿತೀವಿ ಇದನ್ನ. The revised drop must be pre-tested in order to identify the weakness of the instrument and to make the required further revision to rectify them. ಅಂತಂದ್ರೆ ಒಂದು ಉಪಕರಣದ ದೌರ್ಬಲ್ಯವನ್ನ ಅಥವಾ ಗುರುತಿಸಬೇಕಾದ್ರೆ ಮತ್ತು ಅವುಗಳನ್ನ ಸರಿಪಡಿಸಬೇಕಾದಂತ ಅಗತ್ಯ ಇರುವಂತಹ ಹೆಚ್ಚಿನ ಪರಿಷ್ಕರಣೆಗಳನ್ನ ಮಾಡಲು ಇದು ಪರಿಷ್ಕೃತ ಕಡತಗಳನ್ನ ಮಾಡ್ಲಿಕ್ಕೆ ಇದು ಪ್ರೀ ಟೆಸ್ಟಿಂಗು ಯೂಸ್ ಆಗುತ್ತೆ ಅನ್ನುವಂಥದ್ದು. ಮತ್ತೆ 5ನೇದು ಸ್ಟೆಪ್ಸ್ ಏನಪ್ಪಾ ಅಂತಂದ್ರೆ ಡಿಸೈನಿಂಗ್ ದ ಫಾರ್ಮೆಟ್. ದ ಫಾರ್ಮೆಟ್ ಶುಡ್ ಬಿ ಸೂಟೆಡ್ ಟು ದ ನೀಡ್ ಆಫ್ ದ ರಿಸರ್ಚ್. The instrument should be divided into different sections relating to the different aspect of the problem. Each section heading should be printed in thick or bold letters. There must be more space for the answer of the each open-ended question. There should be space between one question and another so that the interviewer or respondent will not easily confuse the line from which is reading. ಸಂಶೋಧನೆಯ ಸ್ವರೂಪ ಸಂಶೋಧನೆ ಅಗತ್ಯಗಳಿಗೆ ಇದು ಸರಿ ಹೊಂದಬೇಕು. ಮತ್ತೆ ಸಮಸ್ಯೆಗಳಿಗೆ ವಿವಿಧ ಅಂಶಗಳಿಗೆ ಸಂಬಂಧಿಸಿದಂತಹ ವಿವಿಧ ವಿಭಾಗಗಳನ್ನಾಗಿ ನಾವು ವಿಂಗಡಿಸಬೇಕು. ಪ್ರತಿಯೊಂದು ವಿಭಾಗದ ಒಂದು ಟೈಟಲ್ ದಪ್ಪ ಅಕ್ಷರದಲ್ಲಿ ಇರಬೇಕು, ಅದು ದಪ್ಪ ಅಕ್ಷರಗಳಲ್ಲಿ ಮುದ್ರಿಸಿರ್ಬೇಕು. ಮತ್ತೆ ಪ್ರತಿ ಓಪನ್ ಎಂಡೆಡ್ ಕ್ವಶನ್ಗೂ ಕೂಡ ಉತ್ತರಕ್ಕೆ ಹೆಚ್ಚಿನ ಸ್ಥಳಾವಕಾಶವನ್ನ ನಾವು ಕೊಟ್ಟಿರ್ಬೇಕು. ಒಂದು ಪ್ರಶ್ನೆ ಮತ್ತೆ ಇನ್ನೊಂದು ಪ್ರಶ್ನೆಗಳ ನಡುವೆ ಗ್ಯಾಪ್ ಇರಬೇಕು. ನಾವು ಒಂದು ಕ್ವಶನ್ ಪ್ರಿಪೇರ್ ಮಾಡ್ಬೇಕಂತಂದ್ರೆ ಒತ್ತಾಗಿ ಮಾಡಬಾರ್ದು, ಸ್ಪೇಸ್ ಕೊಡ್ಬೇಕು, ಲೈನ್ ಸ್ಪೇಸ್ ಅಂತ ಕರಿತೀವಲ್ಲ ಆ ತರ ಸ್ಪೇಸ್ ಅನ್ನ ಕೊಡ್ಬೇಕಾಗತ್ತೆ. ಅವರಿಗೆ ರೆಸ್ಪಾಂಡೆಂಟ್ಗೆ ಅರ್ಥ ಆಗೋ ರೀತಿನಲ್ಲಿ ಕೊಡ್ಬೇಕಾಗತ್ತೆ. ಎರಡು ಪ್ರಶ್ನೆಗಳ ನಡುವೆ ಅಂತರ ಇರಬೇಕು. ಇದರಿಂದ ಯಾರಿಗೆ ಸಂದರ್ಶಕರಿಗೆ ಅಥವಾ ಪ್ರತಿವಾದಿ ತಾನು ಓದುತ್ತಿರುವಂತಹ ಸಾಲುಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋದು ಈ ಡಿಸೈನಿಂಗ್ ದ ಫಾರ್ಮೆಟ್ ಅಲ್ಲಿ ಬರುವಂತದ್ದು. ಮತ್ತೆ ನೆಕ್ಸ್ಟ್ ಒನ್ ಕ್ವಶನ್ಸ್ ಕನ್ಸ್ಟ್ರಕ್ಷನ್, ಅಂದ್ರೆ ಪ್ರಶ್ನೆಗಳನ್ನ ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ. ಸರ್ವೆ ಇನ್ಸ್ಟ್ರೂಮೆಂಟ್ ಅಂತಂದ್ರೆ ಸಮೀಕ್ಷೆಯ ಸಾಧನ ಅಂತ ನಾವು ಕರಿತೀವಿ. ಇದರಲ್ಲಿ ಇಂಟರ್ವ್ಯೂವರ್ schedules or questionnaire is useful for collecting various types of information visa ಏನು ಅಂತಂದ್ರೆ ಸಂದರ್ಶನದ ವೇಳಾಪಟ್ಟಿ ಅಥವಾ ಪ್ರಶ್ನೆಗಳನ್ನ ವಿವಿಧ ರೀತಿಯ ಮಾಹಿತಿಗಳಲ್ಲಿ ಸಂಗ್ರಹಿಸಲು ಇದು ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥದ್ದು. ಮತ್ತೆ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್, ವಾಸ್ತವಿಕ ಮಾಹಿತಿ ಅಂತ ನಾವು ಕರಿತೀವಿ. ಫ್ಯಾಕ್ಟ್ಸ್ ಅಬೌಟ್ ದ ರೆಸ್ಪಾಂಡೆಂಟ್, ಸೆಕ್ಸ್, ಏಜ್, ಮೆರಿಟಲ್ ಸ್ಟೇಟಸ್, education, religion, caste of social classes, income and occupation, and facts about event and circumstance ಅಂತ ನಾವು ಕರಿತೀವಿ. ಏನಂದ್ರೆ ವಾಸ್ತವಿಕ ಮಾಹಿತಿನಲ್ಲಿ ಪ್ರತಿಕ್ರಿಯಿಸುವ ಬಗ್ಗೆ, ಅವ್ರ ಬಗ್ಗೆ ಸತ್ಯ, ಲಿಂಗ, ವಯಸ್ಸು, ವೈವಾಹಿಕ ಸ್ಥಿತಿ, ಎಜುಕೇಶನ್, ರಿಲಿಜಿಯನ್, ಧರ್ಮ, ಸಾಮಾಜಿಕ ವರ್ಗದ ಬಗ್ಗೆ, ಮತ್ತೆ ಆದಾಯ ಮತ್ತೆ ಉದ್ಯೋಗದ ಬಗ್ಗೆ, ಅಥವಾ ಬೇರೆ ಘಟನೆಗಳ ಬಗ್ಗೆ ನಾವು ಇದರಲ್ಲಿ ತಿಳ್ಕೊತೀವಿ. ಫಸ್ಟ್ ನಾವು ಏನು ಕ್ವಶನೇರ್ನ ಡಿಸೈನ್ ಮಾಡ್ಬೇಕಾದ್ರೆ ಫಸ್ಟ್ ಇದನ್ನೆಲ್ಲ ಹಾಕ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ ಸೈಕಾಲಜಿಕಲ್ ಇನ್ಫಾರ್ಮೇಶನ್ ಸಚ್ ಆಸ್ ಆಟಿಟ್ಯೂಡ್ಸ್, ಒಪಿನಿಯನ್ಸ್, ಬಿಲೀಫ್ಸ್ ಅಂಡ್
ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಬಿಹೇವಿಯರ್ ಇನ್ಫಾರ್ಮೇಶನ್ ಲೈಕ್ ಸೋಷಿಯಲ್ ಪಾರ್ಟಿಸಿಪೇಷನ್ ಅಂಡ್ ಸೋಹನ್. ಅಂದ್ರೆ ಅಭಿಪ್ರಾಯಗಳು, ನಂಬಿಕೆಗಳು ಮತ್ತೆ ನಿರೀಕ್ಷೆಗಳಂತಹ ಮಾನಸಿಕ ಮಾಹಿತಿಗಳನ್ನ ಮತ್ತೆ ಸಾಮಾಜಿಕವಾಗಿ ಭಾಗವಹಿಸುವಂತಹ ವರ್ತನೆಗಳ ಮಾಹಿತಿಗಳ ಬಗ್ಗೆ ನಾವು ಇಲ್ಲಿ ನೋಡ್ಬೇಕಾಗತ್ತೆ. ಇದು ಹೇಗೆ ಕ್ವಶನ್ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅನ್ನೋದ್ರಲ್ಲಿ ಇರುತ್ತೆ. ಮತ್ತೆ once the information needed is determined, we can be in questions construction. This involves 4 major decision area. ಅದರಲ್ಲಿ ಮುಖ್ಯವಾಗಿ ನಾವು ಏನಂದ್ರೆ ಅಗತ್ಯವಿರುವಂತಹ ಮಾಹಿತಿಗಳನ್ನ ನಿರ್ಧರಿಸಬೇಕಾದ್ರೆ ನಾವು ಪ್ರಶ್ನೆಗಳ ನಿರ್ಮಾಣವನ್ನ ಮಾಡಬೇಕಾಗತ್ತೆ ಅಥವಾ ಪ್ರಾರಂಭಿಸಬೇಕಾಗತ್ತೆ. ಇದು ಬಹುಮುಖ್ಯವಾಗಿ 4 ಪ್ರಮುಖ ನಿರ್ಧಾರ ಕ್ಷೇತ್ರಗಳನ್ನ ಇದು ಒಳಗೊಂಡಿರ್ತದೆ ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಕ್ವಶನ್ ರಿಲೆವೆನ್ಸ್ ಅಂಡ್ ಕಂಟೆಂಟ್, ಅಂದ್ರೆ ಪ್ರಶ್ನೆಗಳ ಪ್ರಸ್ತುತೆ ಮತ್ತು ಕಂಟೆಂಟ್, ವಿಷಯದ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ಮತ್ತೆ ಇನ್ನು ಕ್ವಶನ್ ವರ್ಡಿಂಗ್ ಏನು ಅಂತಂದ್ರೆ ಪ್ರಶ್ನೆಗಳ ಪದಗಳನ್ನ ನಾವು ಹೇಗೆ ಬಳಸಬೇಕು ಅನ್ನುವಂಥದ್ದು. ಮತ್ತೆ ಥರ್ಡ್ ಒನ್ ರೆಸ್ಪಾನ್ಸ್ ಫಾರ್ಮ್, ಅಂದ್ರೆ ಪ್ರತಿಕ್ರಿಯೆಗಳ ಒಂದು ಫಾರ್ಮ್ ಹೇಗಿರುತ್ತೆ ಅನ್ನುವಂಥದ್ದು. ಮತ್ತೆ ಕ್ವಶನ್ ಆರ್ಡರ್ ಆರ್ ಸೀಕ್ವೆನ್ಸ್, ಪ್ರಶ್ನೆಯ ಕ್ರಮ ಮತ್ತೆ ಅನುಕ್ರಮಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಇದರಲ್ಲಿ ತಿಳ್ಕೊಳ್ಳುವಂಥದ್ದು ಕ್ವಶನ್ ರಿಲೆವೆನ್ಸ್ ಅಂಡ್ ಕಂಟೆಂಟ್. ಎನಿ ಕ್ವಶನ್ ಟು ಬಿ ಇನ್ಕ್ಲೂಡೆಡ್ ಇನ್ ದ ಇನ್ಸ್ಟ್ರೂಮೆಂಟ್ ಶುಡ್ ಪಾಸ್ ಸರ್ಟೆನ್ ಟೆಸ್ಟ್ಸ್. ಇಸ್ ಇಟ್ ರಿಲೆವೆಂಟ್ ಟು ರಿಸರ್ಚ್ ಆಬ್ಜೆಕ್ಟಿವ್ಸ್? Can it yield significant information for answering an investigative questions? If not, it should not be included in the instrument. ಅಂದ್ರೆ ನಾವು ಇದರಲ್ಲಿ ಆ ಒಂದು ಫಾರ್ಮೆಟ್ ಅಲ್ಲಿ ನಾವು ಕ್ವಶನ್ ನಾವು ಸೇರಿಸಬೇಕಾದ್ರೆ ಯಾವುದೇ ಪ್ರಶ್ನೆಗಳನ್ನ ಕೆಲವೊಂದು ಏನಂತಾರೆ ಅದಕ್ಕೆ ಅದರಲ್ಲಿ ಉತ್ತೀರ್ಣರಾಗಿರ್ಬೇಕು. ಇದು ಏನಂತಂದ್ರೆ ಸಂಶೋಧನಾ ಉದ್ದೇಶಗಳಿಗೆ ಸಂಬಂಧಿಸಿದ್ದಾಗಿದೆಯೇ ಅಥವಾ ತನಿಖೆಯಲ್ಲಿ ಮಾಡಿರುವಂತಹ ಪ್ರಶ್ನೆಗಳಿಗೆ ಇದು ಉತ್ತರಿಸುವಂತಹ ಹಂತದಲ್ಲಿದೆಯಾ ಅಥವಾ ಮಹತ್ವವಾದಂತಹ ಮಾಹಿತಿಯನ್ನ ಇದು ನೀಡಬಹುದೇ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಕ್ವಶನ್ ರಿಲೆವೆನ್ಸ್ ಕಂಟೆಂಟ್ ಅಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಇಫ್ ಎ ಕ್ವಶನ್ಸ್ ಪಾಸಸ್ ದ ರಿಲೆವೆನ್ಸ್ ಟೆಸ್ಟ್, ವಿ ಶುಡ್ ದೆನ್ ಕನ್ಸಿಡರ್ ಇಟ್ ಇಸ್ ಕವರೇಜ್, ಇಸ್ ಇಟ್ ಪ್ರಾಪರ್ ಸ್ಕೋಪ್ ಅಂತ. ಅಂದ್ರೆ ಪ್ರಶ್ನೆಯ ಪ್ರಸ್ತುತತೆಯಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ್ರೆ ನಾವು ಅದರ ವ್ಯಾಪ್ತಿಯನ್ನ ನಾವು ಪರಿಗಣಿಸಬೇಕು. ಮತ್ತೆ ಇದು ಸರಿಯಾದಂತಹ ವ್ಯಾಪ್ತಿಯನ್ನ ಹೊಂದಿದೆಯೇ ಅಂತ ತಿಳ್ಕೊಬೇಕು. ಇದೆರಡು ಪ್ರತ್ಯೇಕವಾದಂತಹ ವಿಚಾರಗಳನ್ನ ಇದು ಒಳಗೊಂಡಿದ್ರೆ ಅದು ಒಂದು ಡಬಲ್ ಬ್ಯಾನರ್, ಅಂದ್ರೆ ಅದು ವಿಭಜನೆಯ ಅಗತ್ಯವಿರುವಂತಹ ಡಬಲ್ ಬ್ಯಾರೇಜ್ ಅಲ್ಲಿ ಒಂದು ಪ್ರಶ್ನೆ ಆಗಿರುತ್ತೆ ಅನ್ನುವಂಥದ್ದು. ಮತ್ತೆ if it covers 2 separate ideas, then it is a double barreled questions requiring splitting. An example of this type of questions, the questions ನಾನು ಅದು ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಓಕೆನಾ? Next one, question wording. As the meaning of the words differs from person to person, the question designer should choose word which have the following characters. ಅಂದ್ರೆ ಪದಗಳ ಅರ್ಥ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುವುದರಿಂದ ಪ್ರಶ್ನೆ ವಿನ್ಯಾಸಕರು ಈ ಒಂದು ಏನದು ಗುಣಲಕ್ಷಣಗಳನ್ನ ಹೊಂದಿರುವಂತಹ ಒಂದು ಪದಗಳ ಆಯ್ಕೆಗಳನ್ನ ನಾವು ಮಾಡ್ಬೇಕಾಗತ್ತೆ. ಇಲ್ಲಿ ಸೇರ್ಡ್ ವೊಕ್ಯಾಬ್ಯುಲರಿ ಅಂತಂದ್ರೆ ಡಿಸ್ಟ್ರಿಬ್ಯೂಟ್ ಶಬ್ದಕೋಶಗಳನ್ನ ನಾವು ವೊಕ್ಯಾಬ್ಯುಲರಿ ಅಂತ ಕರೀತೀವಿ. ಹಂಚಿದ ಶಬ್ದಕೋಶಗಳು ಅಂತ ಕರಿತೀವಿ. ದ ಕಲೆಕ್ಷನ್ ಆಫ್ ಡೇಟಾ ಇಸ್ ಅಲ್ಟಿಮೇಟ್ಲಿ ಆನ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಬಿಟ್ವೀನ್ ದ ಇನ್ವೆಸ್ಟಿಗೇಟರ್ ಅಂಡ್ ದ ರೆಸ್ಪಾಂಡೆಂಟ್. The exact understanding between them calls for the
use of vocabulary common to both parties. Each must understand what the other says. Each word should mean the same thing to all respondent. ಈ ವೊಕ್ಯಾಬ್ಯುಲರಿ ಶೇರ್ಡ್ ವೊಕ್ಯಾಬ್ಯುಲರಿ ನಾವು ಇಷ್ಟನ್ನ ಮತ್ತೆ ಎಕ್ಸ್ಟೆನ್ಸಸ್ ಅಂದ್ರೆ ನಿಖರತೆ. The words should be exact or precious, reflecting what the question's content is intended to mean ಅಂತ. Are such words as small, frequently, good, beautiful, and usually are intrinsically and should be avoided in favor of numerical ranges ranges when possible. ಅಂದ್ರೆ ಪದಗಳ ನಿಖರ ಅಥವಾ ನಿಖರವಾಗಿರ್ಬೇಕು, ಪ್ರಶ್ನೆಯ ವಿಷಯ ಏನನ್ನ ಅರ್ಥೈಸುವಂತಹ ಉದ್ದೇಶಗಳನ್ನ ಹೊಂದಿದೆ ಎಂಬುದನ್ನ ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಮತ್ತೆ ಸಣ್ಣ, ಆಗಾಗ್ಗೆ, ಒಳ್ಳೆಯದು, ಸುಂದರವಾದದ್ದು, ಸಾಮಾನ್ಯವಾಗಿದೆ ಅಂತಹ ಪದಗಳನ್ನ ನಾವು ಆಂತರಿಕವಾಗಿ ಸ್ಪಷ್ಟಪಡಿಸಿರ್ಬೇಕು. ಅಂತಂದ್ರೆ ನಾವು ರೈಟ್, ರಾಂಗ್ ಅಂತ ಇತ ಕೊಡ್ತೀವಲ್ಲ, ಆ ತರ ಯೂಸಲಿ ನಾವೇನೇನ್ ಕೊಡ್ತೀವಿ ಅಂತಂದ್ರೆ ವರ್ಡ್ಸ್ ಗಳಿಗೆ ಫ್ರೀಕ್ವೆಂಟ್ಲಿ ಕೊಡ್ತಾ ಇರ್ತೀವಿ. ಬ್ಯೂಟಿಫುಲ್, ಚೆನ್ನಾಗಿದೆ, ಗುಡ್, ಈ ತರದ ವರ್ಡ್ಸ್ ಗಳನ್ನ ನಾವು ಕೊಡ್ಬೇಕಾಗತ್ತೆ. ಅದೇ ತರ ಸಂಖ್ಯಾತ್ಮಕವಾದಂತಹ ಶ್ರೇಣಿಗಳನ್ನ ನಾವು ಕೊಡ್ಬೇಕಾಗತ್ತೆ. ಲೈಕ್ ಹೇಗೆ ಅಂತಂದ್ರೆ ರ್ಯಾಂಕಿಂಗ್ ಕೊಡ್ತೀವಲ್ಲ, 1, 2, 3 ಈ ತರ, ಆ ತರನು ಬೇಕಾದ್ರೆ ನಾವು ಕ್ವಶನ್ ನಾವು ಫಾರ್ಮ್ ಮಾಡ್ಬೋದು ಅನ್ನುವಂಥದ್ದು. ಓಕೆನಾ? ನೆಕ್ಸ್ಟ್ ಸಿಂಪ್ಲಿಸಿಟಿ ಅಂದ್ರೆ ಸರಳತೆ ಅಂತ ಕರಿತೀವಿ. The word should be simple. Many commonly used words like nationality, material status, bureaucrat, it is frequently misunderstood. For example, a question worded as "What is your marital status?" may elicit feelings about marital life or marital problems. It is better to word it as "Are you currently married, widowed, divorced, or separated or unmarried?" ನಾವು ಪದಗಳ ಸರಳತೆ ಸರಳವಾಗಿರ್ಬೇಕು. ಇದೇನಾಗಿ ಅಂತಂದ್ರೆ ರಾಷ್ಟ್ರೀಯತೆ, ನ್ಯಾಷನಾಲಿಟಿ, ವೈವಾಹಿಕ ಸ್ಥಿತಿಯಂತಹ ಅನೇಕವಾಗಿ ಸಾಮಾನ್ಯವಾಗಿ ನಾವು ಬಳಸುವಂತಹ ಪದಗಳು ಬ್ಯೂರೋಕ್ರಾಟ್ ಆಗಿರ್ಬೇಕು. ಮತ್ತೆ ಉದಾಹರಣೆಗೆ ವೈವಾಹಿಕ ಸ್ಥಿತಿ ಏನಾಗಿದೆ, ಮತ್ತೆ ವೈವಾಹಿಕ ಜೀವನ ಅಥವಾ ವೈವಾಹಿಕ ಸಮಸ್ಯೆಗಳ ಬಗ್ಗೆ ಭಾವನೆಗಳನ್ನ ಉಂಟು ಮಾಡ್ತಕ್ಕಂಥದ್ದು. ನೀವು ಪ್ರಸ್ತುತವಾಗಿ ವಿವಾಹ ಆಗಿದ್ರೆ ಅಥವಾ ವಿವಾಹವಾಗದೇ ಇದ್ರೆ ಅಥವಾ ವಿಚ್ಛೇದಿತರಾಗಿದ್ರೆ ಅಥವಾ ಡಿವೋರ್ಸ್ ಆಗಿದ್ರೆ, ಬೇರ್ಪಟ್ಟಿದ್ರೆ ಅಥವಾ ಅವಿವಾಹಿತರಾಗಿದ್ರೆ ಅಂತ ಈ ಒಂದು ಕ್ವಶನೇರ್ ನಲ್ಲಿ ನಾವು ಮೆನ್ಷನ್ ಮಾಡ್ಬೇಕಾಗತ್ತೆ. ಇದು ನೆಕ್ಸ್ಟ್ ಟೈಪ್ಸ್ ಆಫ್ ಕ್ವಶನ್ಸ್, ಟೈಪ್ಸ್ ಆಫ್ ಕ್ವಶನೇರ್ಸ್ ಆರ್ ದೇರ್ ಅಂತ. ನಾವು ಇಲ್ಲಿ 2 ವಿಧವಾದಂತಹ ಕ್ವಶನೇರ್ಗಳನ್ನ ನಾವು ಕಾಣ್ತೀವಿ. ಒಂದು ಓಪನ್ ಎಂಡೆಡ್ ಕ್ವಶನೇರ್, ಇನ್ನೊಂದು ಕ್ಲೋಸ್ ಎಂಡೆಡ್ ಕ್ವಶನೇರ್ ಅಂತ ಕರಿತೀವಿ. ಇದರಲ್ಲಿ ವಾಟ್ ಟೈಪ್ ಆಫ್ ಕ್ವಶನ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ದ ಕ್ವಶನೇರ್ ಫಾರ್ ಸರ್ವೆ ರಿಸರ್ಚ್. ದೇರ್ ಇಸ್ ನೋ anonymity on these issues. Each type has its own advantages and disadvantages. ನ್ಯೂಮೆನ್ ಅನ್ನುವಂಥವ್ರು ಹೇಳ್ತಾರೆ, ಕ್ವಶನೇರ್ ಇಸ್ the crucial issues is not which form is best, rather it is under which conditions a form is most appropriate. The choice of the questions also depends upon the topic of research, the target population, etc. Survey questions can be grouped into 2 categories like open-ended and close-ended. ಇಲ್ಲಿ open-ended ಅಂದ್ರೆ ಏನು, ಓಪನ್ ಎಂಡೆಡ್ ಕ್ವಶನ್ಸ್ ಯಾವ್ಯಾವ ವಿಧವಾದಲ್ಲಿ ಇರುತ್ತೆ, ಇದರ ಅಡ್ವಾಂಟೇಜಸ್ ಏನು, ಇದನ್ನು ನಾವು ಹೇಗೆ ಬರೀಬೇಕು ಅನ್ನೋದನ್ನ ನನಗೆ ಹೇಳ್ತೇನೆ. ಓಪನ್ ಎಂಡೆಡ್ ಅಂತಂದ್ರೆ open-ended questions give liberty to the respondents to express their views. They give tremendous freedom to the respondents to answer according to their interpretation. Given below an example. ಇದರಲ್ಲಿ ನಾವೇನಂತ ಸಮೀಕ್ಷೆ ಸಂಶೋಧನೆಗಳಿಗಾಗಿ ನಾವು ಪ್ರಶ್ನಾವಳಿಯನ್ನ ಯಾವ ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಸೇರಿಸಬೇಕು ಅನ್ನುವಂಥದ್ದು, ಮತ್ತೆ ಪ್ರತಿಯೊಂದು
ವಿಧವು ತನ್ನದೇ ಆದಂತಹ ಒಂದು ಅನುಕೂಲತೆ ಮತ್ತೆ ಅನಾನುಕೂಲತೆಗಳನ್ನ ಹೊಂದಿದೆ ಅನ್ನುವಂಥದ್ದನ್ನ ನ್ಯೂಮೆನ್ ಅನ್ನುವಂಥವ್ರು ಪ್ರತಿಪಾದಿಸ್ತಾರೆ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಿರ್ಣಯಿಕ ಸಮಸ್ಯೆಗಳನ್ನ ಯಾವ ರೂಪದಲ್ಲಿ ಉತ್ತಮವಾಗಿದೆ ಎಂಬುದು ಅಲ್ಲ, ಬದಲಿಗೆ ಅದು ಯಾವ ಪರಿಸ್ಥಿತಿಗಳಲ್ಲಿ ಒಂದು ಫಾರ್ಮ್ ಅನ್ನ ಹೆಚ್ಚು ಸೂಕ್ತವಾಗಿ ಇದೆ. ಪ್ರಶ್ನೆಗಳ ಆಯ್ಕೆಯಲ್ಲಿ ಸಂಶೋಧನೆಯ ವಿಷಯ, ಗುರಿ, ಜನಸಂಖ್ಯೆ ಇತ್ಯಾದಿಗಳ ಮೇಲೆ ಇದು ಸಮೀಕ್ಷೆ ಅವಲಂಬಿತವಾಗಿರುತ್ತದೆ ಅನ್ನುವಂಥದ್ದನ್ನ ಇವರು ನ್ಯೂಮೆನ್ ಅನ್ನುವಂಥವ್ರು ಹೇಳ್ತಾರೆ. ಸಮೀಕ್ಷೆಗೆ ನಾವು 2 ವಿಧವಾಗಿ ನಾವು ವಿಂಗಡಿಸಬಹುದು. ಒಂದು ಕ್ಲೋಸ್ ಎಂಡೆಡ್ ಅಂಡ್ ಓಪನ್ ಎಂಡೆಡ್ ಅಂತ ನಾವು 2 ಕ್ವಶನೇರಿಗಳನ್ನ ನಾವು ನೋಡ್ಬೋದು. ಓಕೆನಾ? ಇಲ್ಲಿ ನಾವು ಕ್ಯಾನ್ ಯು ಸಜೆಸ್ಟ್ ಸಮ್ ವೇಸ್ ಟು ಫರ್ದರ್ ಇಂಪ್ರೂವ್ ದ ಇಶ್ಯೂಸ್ ಆಫ್ ಇಂಟರ್ನೆಟ್ ಇನ್ ಯುವರ್ ರಿಸರ್ಚ್? ಎಕ್ಸಾಂಪಲ್ ನಾವು ಈ ತರ ತಗೋಬಹುದು. ಅಂದ್ರೆ ಮುಕ್ತ ಪ್ರಶ್ನೆಗಳನ್ನ ಪ್ರತಿಕ್ರಿಯಿಸುವವರಿಗೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲು ಅಥವಾ ನಾವು ಇಂಡಿಪೆಂಡೆಂಟ್ ಅಂತ ನಾವು ನೀಡಿರ್ತೀವಿ. ಅದರಲ್ಲಿ ಅವ್ರು ತಮ್ಮ ವ್ಯಾಖ್ಯಾನಗಳನ್ನ ಅಥವಾ ಪ್ರತಿಕ್ರಿಯಿಸುವವರಿಗೆ ಏನಾದ್ರು ನಾವು ಇಂಡಿಪೆಂಡೆಂಟ್ ಆಗಿ ನಾವು ಅವ್ರಿಗೆ ಬಿಟ್ಟಿರ್ತೀವಿ. ಇದನ್ನ ನಾವು ಮುಕ್ತ ಪ್ರಶ್ನೆಯಲ್ಲಿ ನೋಡ್ಬೋದು. ಮುಕ್ತ ಅಂದ್ರೆ ತೆರೆದ ಪ್ರಶ್ನೆಗಳು ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, ಕ್ಯಾನ್ ಯು ಸಜೆಸ್ಟ್ ಸಮ್ ವೇಸ್ ಟು ಫರ್ದರ್ ಇಂಪ್ರೂವ್ ದ ಯೂಸ್ ಆಫ್ ಇಂಟರ್ನೆಟ್? ಅಂದ್ರೆ ನಿಮ್ಮ ಸಂಶೋಧನೆಯಲ್ಲಿ ಇಂಟರ್ನೆಟ್ ಬಳಕೆಯನ್ನ ಇನ್ನಷ್ಟು ಸುಧಾರಿಸಲು ಕೆಲವೊಂದು ಮಾರ್ಗಗಳನ್ನ ನೀವು ಸೂಚಿಸಬಹುದೇ ಅಂತ ನಾವು ಬೇಕಾದ್ರೆ ಈ ತರ ಕ್ವಶನ್ ನಾವು ಹಾಕಬಹುದು. ಅದರಲ್ಲಿ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಓಪನ್ ಎಂಡೆಡ್ ಕ್ವಶನ್ನೇರ್ಸ್? ಓಪನ್ ಏರ್ ಕ್ವಶನ್ಸ್ ನ ಅನುಕೂಲತೆಗಳು ಏನೇನು ಅಂತ. Unanticipated answer can be obtained from the respondent. ಪ್ರತಿಕ್ರಿಯಿಸುವವರಿಂದ ನಿರೀಕ್ಷಿತ ಉತ್ತರಗಳನ್ನ ಈ ಒಂದು ಓಪನ್ ಎಂಡೆಡ್ ಕ್ವಶನ್ ಇಂದ ನಾವು ಪಡಿಬಹುದು ಅಂತ ಹೇಳುತ್ತೆ. ಹಾಗೇನೆ ರಿಸರ್ಚರ್ ಕ್ಯಾನ್ ಗೆಟ್ ದ ರಿಯಲ್ ವ್ಯೂಸ್ ಆಫ್ ದ ರೆಸ್ಪಾಂಡೆಂಟ್ಸ್. ಸಂಶೋಧಕರು ಪ್ರತಿಕ್ರಿಯಿಸಿದವರ ನೈಜ ಅಭಿಪ್ರಾಯಗಳನ್ನ ಪಡಿಬಹುದು ಅಥವಾ ಸಂಗ್ರಹಿಸಬಹುದು ಅಂತ ಈ ಒಂದು ಕ್ವಶನ್ ಓಪನ್ ಎಂಡೆಡ್ ಕ್ವಶನ್ ಅಲ್ಲಿ ನಾವು ನೋಡ್ಬೋದು. ಹಾಗೇನೆ ರೆಸ್ಪಾಂಡೆಂಟ್ಸ್ ಕ್ಯಾನ್ ಗಿವ್ ದೇರ್ ವ್ಯೂಸ್ ಇನ್ ದೇರ್ ಓನ್ ಲ್ಯಾಂಗ್ವೇಜಸ್ ರಿಫ್ಲೆಕ್ಟಿಂಗ್ ಕ್ರಿಯೇಟಿವಿಟಿ, ಸೆಲ್ಫ್ ಎಕ್ಸ್ಪ್ರೆಷನ್ ಅಂಡ್ ರಿಚ್ನೆಸ್ ಆಫ್ ಡೀಟೇಲ್ಸ್. ಅಂದ್ರೆ ಪ್ರತಿಸ್ಪಂದಕರು ಸೃಜನಶೀಲತೆ, ಸ್ವಯಂ ಅಭಿವ್ಯಕ್ತಿ ಮತ್ತೆ ವಿವರಗಳ ಶ್ರೀಮಂತಿಕೆಯನ್ನ ಪ್ರತಿಬಿಂಬಿಸುವಂತಹ ತಮ್ಮದೇ ಆದಂತಹ ಭಾಷೆಯಲ್ಲಿ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನ ನೀಡಬಹುದು ಅಂತ ಈ ಒಂದು ಇದರಲ್ಲಿ ತಿಳ್ಕೊಬಹುದು. ಅಂಡ್ ಸಚ್ ಆನ್ಸರ್ಸ್ ರಿವೀಲ್ ದ ಲಾಜಿಕ್ ಆಫ್ ದ ರೆಸ್ಪಾಂಡೆಂಟ್ಸ್. ಅಂದ್ರೆ ಇಂತಹ ಉತ್ತರಗಳನ್ನ ಪ್ರತಿಕ್ರಿಯಿಸಿದವರ ಒಂದು ತರ್ಕವನ್ನ ನಾವು ಬಹಿರಂಗಪಡಿಸುತ್ತದೆ ಅನ್ನುವಂಥದ್ದು. ಮತ್ತೆ ಇದರ ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಏನು ಅಂತಂದ್ರೆ, ಡಿಸ್ಅಡ್ವಾಂಟೇಜಸ್ ಆಫ್ ಓಪನ್ ಎಂಡೆಡ್ ಕ್ವಶನ್ಸ್ ಅಂತ. ಅದರಲ್ಲಿ ಮೊದಲಿಗೆ responses can be vague, relevant or not to the point. ಪ್ರತಿಕ್ರಿಯೆಗಳು ಅಸ್ಪಷ್ಟವಾಗಿರ್ಬೋದು, ಅಪ್ರಸ್ತುತವಾಗೂ ಕೂಡ ಇರ್ಬೋದು, ಅಥವಾ ಬಿಂದುವಿಗೆ ಇದು ಇಲ್ಲದೆ ಇರ್ಬೋದು ಅನ್ನುವಂಥದ್ದು. ಮತ್ತೆ ಮೆನಿ ಇಂಟರ್ಪ್ರಿಟೇಷನ್ ಆಫ್ ದ ಸೇಮ್ ಕ್ವಶನ್ ಮೇ ನಾಟ್ ಲೀಡ್ ಟು ವ್ಯಾಲ್ಯೂಯಬಲ್ ಅನಾಲಿಸಿಸ್. ಒಂದು ಪ್ರಶ್ನೆ ಅನೇಕ ವ್ಯಾಖ್ಯಾನಗಳನ್ನ ಅಥವಾ ಮೌಲ್ಯಯುತವಾದಂಥ ವಿಶ್ಲೇಷಣೆಗಳು ಇದು ಕಾರಣ ಆಗ್ಬೋದು ಅನ್ನುವಂಥದ್ದು. ಮತ್ತೆ ಕೋಡಿಂಗ್ ಆಫ್ ದ ರೆಸ್ಪಾನ್ಸ್ ಇಸ್ ನಾಟ್ ಪಾಸಿಬಲ್. ಅಂದ್ರೆ ಪ್ರತಿಕ್ರಿಯೆಗಳ ಕೋಡಿಂಗ್ಗೆ ಇದು ಅನುಕೂಲ ಆಗದೆ ಇರುವಂಥದ್ದು. ಮತ್ತೆ ರೆಸ್ಪಾಂಡೆಂಟ್ಸ್ ನೀಡ್ ಮೋರ್ ಟೈಮ್ ಟು ಆನ್ಸರ್. ಪ್ರತಿಕ್ರಿಯಿಸುವವ್ರಿಗೆ ನಾವು ಹೆಚ್ಚು ಸಮಯನ ಅವ್ರಿಗೆ ಉತ್ತರಿಸಲಿಕ್ಕೆ ಹೆಚ್ಚು ಸಮಯವನ್ನ ಕೊಡ್ಬೇಕಾಗುತ್ತೆ, ಆದ್ರೆ ಇಲ್ಲಿ ಕೊಡ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇರೋದು. ಮತ್ತೆ ಮೋರ್ ಸ್ಪೇಸ್ ಇಸ್ ರಿಕ್ವೈರ್ಡ್ ಫಾರ್ ಆನ್ಸರ್ ಇನ್ ದ ಕ್ವಶನೇರ್. ನಾವು ಕ್ವಶನೇರ್ನ ಪ್ರಶ್ನಾವಳಿಗಳನ್ನ ಉತ್ತರಿಸಬೇಕಾದ್ರೆ ಹೆಚ್ಚು ಸ್ಥಳಾವಕಾಶಗಳ ಒಂದು ಅಗತ್ಯತೆ ಇದೆ ಅನ್ನುವಂಥದ್ದು. ನಾವು ಸ್ಮಾಲ್ ಆಗಿ ಕೊಟ್ಟಿರ್ತೀವಿ, ಸ್ವಲ್ಪನೇ, ಆದ್ರೆ ಇನ್ನೂ ಕೆಲವರು ಬರಿಬೇಕು, ಇನ್ನೂ ಹೆಚ್ಚು ಬರಿಬೇಕು ಅಂತ ಇರ್ತಾರೆ. ಆದ್ರೆ ಅಲ್ಲಿ ಸ್ಪೇಸ್ ಅಷ್ಟೇ ಇರುತ್ತೆ, ಆ ಸ್ಪೇಸ್ ಅಷ್ಟೇನೆ ಬರೀತಾರೆ. ಇನ್ನು ಹೆಚ್ಚು ಬರಿಬೇಕಂತಂದ್ರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಇದು ಹೇಳುತ್ತೆ. ಮತ್ತೆ ರೆಸ್ಪಾಂಡೆಂಟ್ಸ್ ಮೇ ಯೂಸ್ ಡಿಫ್ರೆಂಟ್ ಟರ್ಮ್ಸ್ ಫಾರ್ ದ ಸೇಮ್ ಕಾನ್ಸೆಪ್ಟ್. ನಾವು ಪ್ರತಿಸ್ಪಂದಕರಿಂದ ಒಂದು ಪರಿಕಲ್ಪನೆಗೆ ವಿಭಿನ್ನವಾದಂತಹ ಪದಗಳನ್ನ ಬಳಕೆ ಮಾಡಿದ್ರೆ ಅವರು ಕ್ವಶನೇರ್ನ
ಕ್ವಶನ್ ಸರಿಯಾಗಿ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳುತ್ತೆ. Again, the response to open-ended questions are different to analyze, but not impossible. The researcher has to carefully study the response and put them in the different categories. Okay, ಅಂದ್ರೆ ತೆರೆದ ಮುಕ್ತವಾದಂತಹ ಪ್ರಶ್ನೆಗಳನ್ನ ಪ್ರತಿಕ್ರಿಯಿಸಬೇಕಾದ್ರೆ ಅಥವಾ ವಿಶ್ಲೇಷಿಸಲು ಅದು ತುಂಬಾ ಕಷ್ಟ, ಅಸಾಧ್ಯವಲ್ಲ. ನಾವು ಸಂಶೋಧಕರು ಪ್ರತಿಕ್ರಿಯೆಗಳನ್ನ ಪಡಿಬೇಕಾದ್ರೆ ಎಚ್ಚರಿಕೆಯಿಂದ ನಾವು ಅಧ್ಯಯನ ಮಾಡಬೇಕು. ಮತ್ತೆ ಅವುಗಳಿಗೆ ವಿವಿಧ ವಿವಿಧ ವರ್ಗಗಳನ್ನ ಡಿಫ್ರೆಂಟ್ ಏನು ಅಂತಾರೆ ಅದಕ್ಕೆ ಕ್ಯಾಟಗರೀಸ್ನ ನಾವು ಇಡಬೇಕಾಗತ್ತೆ. ಇದು ಈ ಪ್ರಕ್ರಿಯೆಗಳು ಬಹಳಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಈ ಒಂದು ಡಿಸ್ಅಡ್ವಾಂಟೇಜಸ್ ಅಲ್ಲಿ ನಾವು ನೋಡ್ಬೇಕಾಗತ್ತೆ. ಮತ್ತೆ ಸೆಕೆಂಡ್ ಒನ್, ಕ್ವಶನರಿ ಟೈಪ್ಸ್ ಆಫ್ ಕ್ವಶನರಿ ನಲ್ಲಿ ಕ್ಲೋಸ್ ಎಂಡೆಡ್ ಕ್ವಶನರಿ. ಕ್ಲೋಸ್ ಎಂಡೆಡ್ ಅಂತಂದ್ರೆ ಮುಕ್ತ, ಕ್ಲೋಸ್ ಮುಕ್ತ ಕ್ವಶನ್ಸ್ ಅಂತ ನಾವು ಕರಿತೀವಿ. ಅದರಲ್ಲಿ ಕ್ಲೋಸ್ ಎಂಡೆಡ್ ಕ್ವಶನ್ಸ್ ಆರ್ ಬೆಸ್ಟ್ suited for large scale surveys. They are arrays and quicker for the respondents as well as for the researcher. The close ended questions in the questionnaire may sometimes suggest strange results. This problem can be overcome by taking interviews, which can supplement the information on the close-ended question. Close-ended questions ಇದು ಏನು ಬಹುದೊಡ್ಡ ಒಂದು ದೊಡ್ಡ ಪ್ರಮಾಣದ ಸಮೀಕ್ಷೆಗಳಿಗೆ ಇದು ಸೂಕ್ತವಾಗಿರುವಂಥದ್ದು. ಪ್ರತಿಕ್ರಿಯಿಸುವವರಿಗೆ ಮತ್ತೆ ಸಂಶೋಧಕರಿಗೆ ಇದು ಸುಲಭವಾಗಿ ಮತ್ತೆ ತ್ವರಿತವಾಗಿ ಅರ್ಥ ಆಗುವಂಥದ್ದು. ಪ್ರಶ್ನಾವಳಿಗಳಲ್ಲಿ ಕ್ಲೋಸ್ ಎಂಡೆಡ್ ಪ್ರಶ್ನೆಗಳನ್ನ ಕೆಲವೊಮ್ಮೆ ವಿಚಿತ್ರವಾದಂತಹ ಒಂದು ರಿಸಲ್ಟ್ ನು ಕೂಡ ಕೊಡಬಹುದು. ಸಂದರ್ಶಕರು ನಾವು ಇಂಟರ್ವ್ಯೂವರ್ಸ್ ತೆಗೆದುಕೊಳ್ಳುವ ಒಂದು ಸಮಸ್ಯೆಗಳನ್ನ ಇದು ನಿವಾರಿಸಬಹುದು. ಇದು ಹೆಚ್ಚು ಮಾಹಿತಿಗಳನ್ನ ಕೊಡ್ಲಿಕ್ಕೆ ಪೂರಕವಾಗಿರುತ್ತದೆ ಅನ್ನುವಂಥದ್ದನ್ನ ಇದು ಹೇಳುತ್ತೆ. ಹಾಗೇನೆ there is another problem placed by the researcher while formulating the different choice for a particular question. If the choices are less, the desired results cannot be achieved. If the choice are too many, it may confuse the participants and appropriate answer cannot be received. ಅಂದ್ರೆ ನಿರ್ದಿಷ್ಟವಾದಂತಹ ಪ್ರಶ್ನೆಗಳಿಗೆ ನಾವು ವಿಭಿನ್ನವಾದಂತಹ ಆಯ್ಕೆಗಳನ್ನು ರೂಪಿಸಬೇಕಾದ್ರೆ ಸಂಶೋಧಕರಿದು ಏನು ಅಂತಂದ್ರೆ ಎದುರಿಸಬೇಕಾದಂತಹ ಮತ್ತೊಂದು ಇದೊಂದು ಸಮಸ್ಯೆ ಆಗಿರುತ್ತೆ. ಏನು ಅಂತಂದ್ರೆ ಆಯ್ಕೆ ಕಡಿಮೆ ಆಗಿರುತ್ತೆ, ಅಪೇಕ್ಷಿತ ಫಲಿತಾಂಶ ನಾವು ರಿಸಲ್ಟ್ ನ ಪಡಿಲಿಕ್ಕೆ ಆಗದೆ ಇರುವಂತದ್ದು. ನಾವು ಆಯ್ಕೆ ಮಾಡ್ಬೇಕಾದ್ರೆ ಅಂದ್ರೆ ಇದರಲ್ಲಿ ಹೆಚ್ಚು ಭಾಗವಹಿಸುವವರಲ್ಲಿ ಹೆಚ್ಚು ಗೊಂದಲಗೊಳಿಸಬಹುದು, ಮತ್ತೆ ಸರಿಯಾದಂತಹ ಉತ್ತರಗಳನ್ನ ಸ್ವೀಕರಿಸಲಿಕ್ಕೆ ಆಗದೆ ಇರಬಹುದು. ಇದರಲ್ಲಿ ಕ್ಲೋಸ್ ಎಂಡೆಡ್ ಅಲ್ಲಿ ನಾವು ಇಷ್ಟೆಲ್ಲ ನೋಡ್ತೀವಿ. ಮತ್ತೆ ಇನ್ನೊಂದು ಏನು ಅಂತಂದ್ರೆ ಕ್ಲೋಸ್ ಎಂಡೆಡ್ ಕ್ವಶನ್ಸ್ ಆರ್ ಪ್ರೊವೈಡೆಡ್ ವಿತ್ ಎ ಲೀಸ್ಟ್ ಆಫ್ accepted answers. Yes, respondent has to pick and choose the right answer. The responses chosen by respondents may be best suited to them, but they may not be the correct answers. There is a possibility that the list of alternative answer may not be sufficient for the respondents. ಓಕೆನಾ? ಏನು ಸ್ವೀಕೃತ ಪಟ್ಟಿಗಳನ್ನ ಅಥವಾ ಪ್ರಶ್ನೆಗಳನ್ನ ಮುಚ್ಚಿದ ಪ್ರಶ್ನೆಗಳಲ್ಲಿ ನಾವು ಕೊಡ್ತೀವಿ. ಅವರು ಪ್ರತಿಕ್ರಿಯಿಸುವವರಿಂದ ಉತ್ತರಗಳನ್ನ ನಾವು ಸೆಲೆಕ್ಟ್ ಮಾಡಿಸ್ಬೇಕಾಗತ್ತೆ. ಮತ್ತೆ ಅವರು ಆಯ್ಕೆ ಮಾಡಿದಂತಹ ಪ್ರತಿಕ್ರಿಯೆಗಳಿಗೆ ಸೂಕ್ತವಾಗಿರುವಂತಹ ಅಥವಾ ಸರಿಯಾದಂತಹ ಉತ್ತರಗಳನ್ನ ಇಟ್ಟಿರ್ಬೇಕಾಗುತ್ತೆ. ಮತ್ತೆ ಪರ್ಯಾಯವಾದಂತಹ ಒಂದು ಏನು ಕ್ವಶನ್ಸ್ ಗಳನ್ನ ನಾವು ಕೊಡ್ಬೇಕಾಗುತ್ತೆ ಅನ್ನುವಂಥದ್ದು. ಇಲ್ಲಿ ನಾವು ಎಕ್ಸಾಂಪಲ್ ನೋಡ್ಬೇಕಂತಂದ್ರೆ ಕ್ವಶನ್ ಮಾಡ್ಬೇಕಾದ್ರೆ ಸಮ್ ಎಕ್ಸಾಂಪಲ್ಸ್ ಆಫ್ ಕ್ಲೋಸ್ ಎಂಡೆಡ್ ಸಿಂಗಲ್ ಚಾಯ್ಸ್ ಕ್ವಶನ್ಸ್ ಅಂದ್ರೆ ಎರಡು ಆಯ್ಕೆ ಕೊಡ್ತೀವಿ, ಜೆಂಡರ್ಲಿ ಮೇಲ್ ಆರ್ ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ಬೋದು. ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಾಗ ವಿಚ್ ಆಫ್ ದ ಫಾಲೋಯಿಂಗ್ ಕಂಪ್ಯೂಟಿಂಗ್ ಸ್ಕಿಲ್ಸ್ ಡೂ ಯು ಹ್ಯಾವ್ ಅಂತ ಕೊಡಿದಾಗ ವರ್ಡ್ ಪ್ರೋಸೆಸ್, ಇಂಟರ್ನೆಟ್ ಬ್ರೌಸಿಂಗ್, ಇಮೇಲ್ ಎಕ್ಸೆಟ್ರಾ, ಡೇಟಾಬೇಸ್ ಸರ್ಚಿಂಗ್ ಅಂತ ಕೊಡ್ಬೋದು, ಪವರ್ ಪಾಯಿಂಟ್ ಅಂತ ಕೊಡ್ಬೋದು. ಸಪೋಸ್ ಇಫ್ ಎನಿ ಅದರ್ ಅಂತ ನಾವು ಏನಾದ್ರು ಕ್ವಶನ್ ಕೇಳಬೇಕು ಅಂತಂದಾಗ ಅಲ್ಲಿ ಸ್ಪೆಸಿಫೈ ಮಾಡ್ಬೇಕು. ನಾವು ಕೆಳಗಡೆ ಆಪ್ಷನ್ ಕೊಟ್ಟು
ಇವ್ ಯಾವುದು ಅಲ್ಲ ಅಂತಂದ್ರೆ ಇಫ್ ಎನಿ ಅದರ್ ಇದ್ರೆ ನೀವು ಇಲ್ಲಿ ಮೆನ್ಷನ್ ಮಾಡಿ ಅಂತ ಈ ತರ ಕ್ವಶನ್ ನಾವು ಮಾಡಿಕೊಡ್ಬೇಕಾಗತ್ತೆ. ಅದರಲ್ಲಿ ಮೇನ್ ಆಗಿ ಕ್ಲೋಸ್ ಎಂಡೆಡ್ ಅಲ್ಲಿ ನಾವು ಹೆಚ್ಚು ಕ್ವಶನರಿ ಮೆಥಡ್ಸ್ ಅನ್ನ ನಾವು ಯೂಸ್ ಮಾಡುವಂತದ್ದು. ಮಾತ್ರ ಈ ಕ್ವಶನ್ ಇದರಲ್ಲಿ ಕ್ಲೋಸ್ ಎಂಡೆಡ್ ಕ್ವಶನ್ ನ ಅಡ್ವಾಂಟೇಜಸ್ ಗಳೇನು ಅಂತ ನೋಡೋದಾದ್ರೆ, ಒಂದು ಕಾಸ್ಟ್ ಎಫೆಕ್ಟಿವ್ ಅಂದ್ರೆ ಇದು ಏನಪ್ಪಾ ಅದು ವೆಚ್ಚ ಪರಿಣಾಮಕಾರಿಯಾಗಿರುವಂಥದ್ದು. ಆನ್ಸರ್ ಆಫ್ ದ ರೆಸ್ಪಾಂಡೆನ್ಸ್ ಕ್ಯಾನ್ ಬಿ ಕಂಪೇರ್ಡ್ ಅಂದ್ರೆ ಪ್ರತಿಕ್ರಿಯಿಸೋದ ಉತ್ತರಗಳನ್ನ ನಾವು ಕಂಪೇರ್ ಮಾಡ್ಬೋದು. ಮತ್ತೆ ಈಸಿ ಫಾರ್ ರೆಸ್ಪಾಂಡೆನ್ಸ್ ಟು ಆನ್ಸರ್ ಅಂದ್ರೆ ಪ್ರತಿಕ್ರಿಯಿಸುವವರಿಗೆ ಉತ್ತರಿಸಲು ಇದು ಸುಲಭ ಆಗಿರುವಂಥದ್ದು. ಮತ್ತೆ ಈಸಿ ಟು ಕೋಡ್ ಅಂಡ್ ಟ್ಯಾಬ್ಲೆಟ್ ಅಂದ್ರೆ ಡೇಟಾನ ನಾವು ಟ್ಯಾಬ್ಲೆಟ್ ಮಾಡ್ಬೇಕು, ಇಂಟರ್ಪ್ರಿಟೇಷನ್ ಮಾಡೋದಕ್ಕೆ ಇದು ಈಸಿ ಆಗ್ತದೆ ಅನ್ನುವಂಥದ್ದು. ಪರ್ಫಾರ್ಮೆನ್ಸ್ ಆಫ್ ದ ರೆಸ್ಪಾಂಡೆಂಟ್ಸ್ ಇಸ್ ಮೋರ್ ರಿಲೇಬಲ್ ಅಂದ್ರೆ ಪ್ರತಿಕ್ರಿಯಿಸುವವರಿಂದ ಅವರ ಕಾರ್ಯಕ್ಷಮತೆಯನ್ನ ನಾವು ಹೆಚ್ಚು ವಿಶ್ವಾಸದಿಂದ ನಾವು ಕೂಡಿದೆ ಅಂತ ನಾವು ಹೇಳ್ಬೋದು. ರಿಸರ್ಚರ್ ಕ್ಯಾನ್ ಆಲ್ಸೋ ರಿಲೇಬಲ್ ಇಂಟರ್ಪ್ರಿಟ್ ದ ಆನ್ಸರ್ ಅಂದ್ರೆ ಸಂಶೋಧಕರು ಉತ್ತರಗಳನ್ನ ವಿಶ್ವಾಸಾರ್ಹವಾಗಿ ಅರ್ಥ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ಮತ್ತೆ ಸೆನ್ಸಿಟಿವ್ ಕ್ವಶನ್ಸ್ ಕ್ಯಾನ್ ಬಿ ಪ್ರಾಪರ್ಲಿ ಆನ್ಸರ್ಡ್ ಅಂದ್ರೆ ಸೂಕ್ಷ್ಮವಾದಂತಹ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನ ಕೊಡ್ಬೋದು ಅನ್ನುವಂಥದ್ದು. ಕನ್ಫ್ಯೂಸ್ಡ್ ಆನ್ಸರ್ ಅಂದ್ರೆ ಕಡಿಮೆ ಸಂಖ್ಯೆಯ ಗೊಂದಲಮಯವಾದಂತಹ ಉತ್ತರಗಳನ್ನ ನೋಡುವಂಥದ್ದು. ಮತ್ತೆ ಲೆಸ್ ನಾಲೆಡ್ಜಬಲ್ ಪರ್ಸನ್ಸ್ ಕ್ಯಾನ್ ಆಲ್ಸೋ ಆನ್ಸರ್ ಕಡಿಮೆ ಜ್ಞಾನ ಇರುವಂತಹ ವ್ಯಕ್ತಿಗಳು ಕೂಡ ಉತ್ತರಿಸಬಹುದು ಅಂತ ಈ ಒಂದು ಕ್ಲೋಸ್ ಎಂಡೆಡ್ ಅಲ್ಲಿ ನೋಡ್ಬೋದು. ವಿತ್ ಲಿಮಿಟೆಡ್ ನಂಬರ್ ಆಫ್ ಆನ್ಸರ್ ಆಪ್ಷನ್ಸ್ ದ ಪಾಸಿಬಿಲಿಟಿ ಆಫ್ ಗೆಟಿಂಗ್ ಎನಫ್ ರೆಸ್ಪಾನ್ಸ್ ಟು ದ ಆಪ್ಷನ್ಸ್ ಆರ್ ಕ್ಯಾಟಗರೈಸ್ ಮೇ ಬಿ ಯೂಸ್ಫುಲ್ ಫಾರ್ ಅನಾಲಿಸಿಸ್ ಅಂದ್ರೆ ಸೀಮಿತ ಸಂಖ್ಯೆಯ ಉತ್ತರಗಳ ಆಯ್ಕೆಗಳೊಂದಿಗೆ ನಾವು ಆಯ್ಕೆ ಮಾಡುವಂತಹ ಅಥವಾ ವರ್ಗಗಳಿಗೆ ಸಾಕಷ್ಟು ಪ್ರತಿಕ್ರಿಯೆಗಳನ್ನ ಪಡೆಯುವ ಸಾಧ್ಯತೆಯನ್ನ ನಾವು ಇಲ್ಲಿ ಹೆಚ್ಚು ಉಪಯುಕ್ತವಾಗಿದೆ ಅನ್ನುವಂಥದ್ದನ್ನ ನೋಡ್ಬೋದು. ಮತ್ತೆ ಅದೇ ತರ ಡಿಸ್ಅಡ್ವಾಂಟೇಜಸ್ ಏನು ಈ ಕ್ಲೋಸ್ ಎಂಡೆಡ್ ನಾವು ನೋಡೋದಾದ್ರೆ, ಐಡಿಯಾಸ್ ಆಫ್ ದ ರಿಸರ್ಚರ್ ಆರ್ ಇಂಪೋಸ್ಡ್ ಆನ್ ದ ರೆಸ್ಪಾಂಡೆಂಟ್ ಅಂದ್ರೆ ಸಂಶೋಧಕರ ಆಲೋಚನೆಗಳನ್ನ ಪ್ರತಿಕ್ರಿಯಿಸಿದವ್ರ ಮೇಲೆ ನಾವು ಹೆಚ್ಚು ಪ್ರೆಷರ್ ಮಾಡ್ತೀವಿ ಅನ್ನುವಂಥದ್ದು. ಮತ್ತೆ ಲೆಸ್ ನಾಲೆಜಬಲ್ ಕ್ಯಾನ್ ಆಲ್ಸೋ ಆನ್ಸರ್ ಡ್ಯೂ ಟು ದ ಅವೈಲಬಿಲಿಟಿ ಆಫ್ ಮಲ್ಟಿಪಲ್ ಚಾಯ್ಸಸ್ ಅಂದ್ರೆ ಬಹು ಆಯ್ಕೆಗಳ ಲಭ್ಯತೆಯಿಂದ ಕಡಿಮೆ ಜ್ಞಾನ ಉಳ್ಳವರು ಸಹ ಉತ್ತರಿಸಬಹುದು ಅಂತಂದ್ರೆ ನಾವು ಮಲ್ಟಿಪಲ್ ಚಾಯ್ಸ್ ಕೊಡ್ತೀವಿ, ಆನ್ಸರು ಅಲ್ಲೇ ಕೊಟ್ಟಿರ್ತೀವಲ್ಲ, ಹಂಗಾಗಿ ನಾವು ಯಾರಿಗೆ ಕಡಿಮೆ ನಾಲೆಡ್ಜ್ ಇರೋರ್ಗು ಕೂಡ ಅದನ್ನ ಕೊಟ್ರೆ ಅವ್ರು ಅಲ್ಲಿ ಯಾವ್ದಾದ್ರು ಒಂದಕ್ಕೆ ರೈಟ್ ಮಾರ್ಕ್ ಅನ್ನ ಹಾಕೊಡ್ತಾರೆ ಅನ್ನುವಂಥದ್ದು. ಇಟ್ ಈಸ್ ಪಾಸಿಬಲ್ ದಟ್ ರೆಸ್ಪಾಂಡೆಂಟ್ಸ್ ಗೆಟ್ ಫ್ರಸ್ಟ್ರೇಟೆಡ್ ಬೈ ನಾಟ್ ಗೆಟಿಂಗ್ ದ ಡಿಸೈರಸ್ ಆಪ್ಷನ್ಸ್ ಆಫ್ ದೇರ್ ಚಾಯ್ಸ್ ಅಂದ್ರೆ ಪ್ರತಿಕ್ರಿಯಿಸುವವರು ತಮ್ಮ ಅಪೇಕ್ಷಿತ ಆಯ್ಕೆಗಳನ್ನ ಪಡೆಯದೆ ನಿರಾಸೆಗೊಳ್ಳುವಂತಹ ಒಂದು ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು. ಮತ್ತೆ ಮಲ್ಟಿಪಲ್ ಚಾಯ್ಸ್ ಫ್ರಮ್ ದ ರಿಸರ್ಚರ್ ಮೇ ಬಿ ಕನ್ಫ್ಯೂಸ್ಡ್ ಫಾರ್ ದ ರೆಸ್ಪಾಂಡೆಂಟ್ ಅಂದ್ರೆ ಸಂಶೋಧಕರು ಬಹು ಆಯ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗಳನ್ನ ಪ್ರತಿಕ್ರಿಯಿಸುವವರಿಗೆ ಗೊಂದಲವನ್ನ ಇದು ಉಂಟು ಮಾಡಬಹುದು ಅಂತ ಇದು ಹೇಳುತ್ತೆ. ಮತ್ತೆ ದ ಡಿಸ್ಅಡ್ವಾಂಟೇಜಸ್ ಆಫ್ ಬೋತ್ ಟೈಪ್ ಆಫ್ ಕ್ವಶನ್ಸ್ ಕ್ಯಾನ್ ಬಿ reviewed if there is a judicious of mix of both the categories in questionnaire. Most of the questionnaires mix these two types, open-ended and closed-ended types of questions are required to get the facts or opinions for the respondents. Which type of the questions will be adopted will depend on the various factors. For quantitative data or factual questions are required. In this case, close-ended questions will be suited for the most. For qualitative data and open-ended questions are required though they are less easy to categorize and less amenable to computer techniques.
ಇಲ್ಲಿ ಕ್ವಶನ್ಸ್ ಆರ್ ಸೀಕ್ವೆನ್ಸ್ ಅಂತ, ಪ್ರಶ್ನೆಯ ಕ್ರಮ ಅಥವಾ ಅನುಕ್ರಮ ಅಂತ ನಾವು ಕರಿತೀವಿ. ಇಲ್ಲಿ ದ ಆರ್ಡರ್ ಇನ್ ವಿಚ್ ಕ್ವಶನ್ಸ್ ಆರ್ ಅರೇಂಜ್ಡ್ ಇನ್ ಎ schedule or questionnaire is the important as questions wording. It has two major implications. First is an appropriate sequence can easy to the respondent's task in answering. Second is the sequence can either create or avoid base due to context effects. Example, the effects of the preceding questions on the response to later ಕ್ವಶನ್. ಅಂದ್ರೆ ಪ್ರಶ್ನಾವಳಿಗಳಲ್ಲಿ ನಾವು ಪ್ರಶ್ನೆಗಳನ್ನ ಜೋಡಿಸುವ ಕ್ರಮ, ಪ್ರಶ್ನೆಗಳ ಪದಗಳಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಎರಡು ಪ್ರಮುಖವಾದಂತಹ ಒಂದು ಪರಿಣಾಮಗಳನ್ನ ಹೊಂದಿರತಕ್ಕಂಥದ್ದು. ಮೊದಲನೇದು ಏನು ಅಂತಂದ್ರೆ ಸೂಕ್ತವಾದಂತಹ ಅನುಕ್ರಮಗಳನ್ನ ಇದು ಉತ್ತರಿಸುವಲ್ಲಿ ಪ್ರತಿಕ್ರಿಯಿಸುವ ಒಂದು ಕಾರ್ಯ ಇದನ್ನ ಸಾಕಾರಗೊಳಿಸುವಂಥದ್ದು. ಎರಡನೇದು ಇದಕ್ಕೆ ತಕ್ಕ ಒಂದು ಸನ್ನಿವೇಶಕ್ಕೆ ತಕ್ಕಾದಂತಹ ಪರಿಣಾಮಗಳಿಂದ ಏನದು ಪಕ್ಷಾತೀತವಾಗಿ ರಚಿಸಬಹುದು ಅಥವಾ ತಪ್ಪಿಸಬಹುದು. ಮತ್ತೆ ಇದು ಹೆಚ್ಚು ಪರಿಣಾಮಕಾರಿಯಾಗಿದೆ ಅನ್ನುವಂಥದ್ದನ್ನ ಈ ಕ್ವಶನ್ ಆರ್ಡರ್ ಆರ್ ಕ್ವಶನ್ ಸೀಕ್ವೆನ್ಸ್ ಅಲ್ಲಿ ನೋಡ್ಬೇಕಾಗುತ್ತೆ. The researcher is the stranger to respondent. They may also some doubts about their competence of answer the question. Therefore, the investigator first challenge is to awaken the respondent interest in the study and motivative participants. In order to bring this about, the instrument should begin with attention catching non-controversial and simple but interesting questions. If these questions have human interest values, some much the better. In fact, the first few questions may set up of the entire questioning process. Another practice of the listening private or sensitive questions that the start is also dangerous. And next one is machines of the schedule or questionnaire. In addition to question wording and question construction, the machines of the form should also be considered in the design of schedule or questionnaire. The machine of the form has several aspects. Items of the form: instruction, pre-coding, sectionalization, spacing, paper printing, margins, etc. ಟರ್ಮ್ ಆಫ್ ದ ಫಾರ್ಮ್, ಯಾವ ಟರ್ಮ್ನ ಇದು ಕಂಪಲ್ಸರಿ ಇದು ಕ್ವಶನರಿ ಹೊಂದಿರುತ್ತೆ ಅನ್ನುವಂಥದ್ದು ನಾವು ಅದನ್ನ ನೋಡೋದಾದ್ರೆ, ದ ನೇಮ್ ಆಫ್ ದ ಆರ್ಗನೈಸೇಷನ್ ಕಲೆಕ್ಟಿಂಗ್ ಡೇಟಾ ಶುಡ್ ಅಪಿಯರ್ ಅಟ್ ದ ಟಾಪ್ ಆಫ್ ದ ಫ್ರಂಟ್ ಪೇಜ್. ದ ನೇಮ್ ಆಫ್ ದ ಸ್ಪಾನ್ಸರ್ of the study, if any, should also be shown. Of the instrument are to be the returned by the mail. The address to which they are to be sent must be clearly specified. ಅಂದ್ರೆ ಡೇಟಾವನ್ನ ನಾವು ಸಂಗ್ರಹಿಸಬೇಕಾದ್ರೆ ಸಂಸ್ಥೆಯ ಹೆಸರು ಮೇಲ್ ಮೊದಲನೇ ಪುಟದಲ್ಲಿ ಮೇಲ್ಭಾಗದಲ್ಲಿ ಇರಬೇಕು, ಕಾಣಿಸ್ಕೊಳ್ಬೇಕು. ಮತ್ತೆ ಅದರ ಆಯೋಜಕರ ಹೆಸರು ಇರಬೇಕು, ಅವರು ಅಧ್ಯಯನ ಮಾಡುವಂತಹ ಇದನ್ನ ಹಾಕ್ಬೇಕು, ಮತ್ತೆ ಇಮೇಲ್ ಅಡ್ರೆಸ್ ಅನ್ನ ಹಾಕ್ಬೇಕು, ಯಾವ ಇಮೇಲ್ಗೆ ಅವರು ವಾಪಸ್ ಇಮೇಲ್ ಕಳಿಸ್ಬೇಕಾಗತ್ತೆ ಅನ್ನೋಂಥದನ್ನ ಹಾಕ್ಬೇಕು. ಮತ್ತೆ ಸ್ಪಷ್ಟವಾದಂತಹ ನಾವು ವಿಳಾಸವನ್ನ ಹಾಕ್ಸ್ಬೇಕು, ನಿರ್ದಿಷ್ಟಪಡಿಸ್ಬೇಕು ಅನ್ನುವಂಥದ್ದನ್ನ ಇದು ಹೇಳುತ್ತೆ. ಮತ್ತೆ ಟೈಟಲ್ ಆಫ್ ದ ಸ್ಟಡಿ ಶುಡ್ ಅಪಿಯರ್ ಇನ್ ಲಾರ್ಜ್ ಪ್ರಿಂಟ್ ನೆಕ್ಸ್ಟ್ ಟು ದ ನೇಮ್ ಆಫ್ ದ ಆರ್ಗನೈಸೇಷನ್ ಆನ್ ದ ಫಸ್ಟ್ ಪೇಜ್. ಬಿಲೋ ದಿಸ್ ಟೈಟಲ್ ದ ಟೈಟಲ್ ಅದಲ್ಲ ಹಾಕಿಲ್ಲ, ಎಕ್ಸಾಂಪಲ್ ಟೈಟಲ್ ಟೂಲ್ ನ ಹಾಕ್ಬೇಕಾಗುತ್ತೆ. ಅಂದ್ರೆ ಅಧ್ಯಯನದ ಶೀರ್ಷಿಕೆಯನ್ನ ಮೊದಲನೇ ಪುಟದಲ್ಲಿ ಸಂಸ್ಥೆ ಹೆಸರಿನ ಮುಂದೆ ದೊಡ್ಡ ಮುದ್ರಣದಲ್ಲಿ ನಾವು ಕಾಣಿಸ್ಕೊಳ್ಳುವ ಹಾಗೆ ಹಾಕ್ಬೇಕು. ಮತ್ತೆ ಈ ಒಂದು ಟೈಟಲ್ ಕೆಳಗಡೆ ಉಪಶೀರ್ಷಿಕೆ ಅಂದ್ರೆ ಸಬ್ ಟೈಟಲ್ ಕೂಡ ನಾವು ಹಾಕ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಶೆಡ್ಯೂಲ್ ಫಾರ್ ಕನ್ಸ್ಯೂಮರ್, ಗ್ರಾಹಕರ ವೇಳಾಪಟ್ಟಿ ಅಂತ ಹಾಕಿದೀವಿ. ಮತ್ತೆ ದ ಕಾನ್ಫಿಡೆನ್ಸಿಯಲ್ನೆಸ್ ಆಫ್ ದ ಡೇಟಾ ಶುಡ್ ಬಿ ಮೇಡ್ ಕ್ಲಿಯರ್. ಅಂದ್ರೆ ಡೇಟಾವನ್ನ ನಾವು ಗೌಪ್ಯತೆಯನ್ನ ನಾವು ಕಾಪಾಡ್ಕೊಳ್ಬೇಕಾಗತ್ತೆ.
a place for writing the data of filling in the form should be provided. ನಾವು ನಮೂನೆ ಮಾಡುವಂತಹ ಭರ್ತಿಯಲ್ಲಿ ದಿನಾಂಕವನ್ನ ಮತ್ತೆ ಸ್ಥಳವನ್ನ ನಾವು ಹಾಕ್ಬೇಕಾಗುತ್ತೆ. ಮತ್ತೆ ಎ ಸೀರಿಯಲ್ ನಂಬರ್ ಆಫ್ ಈಚ್ ಕಾಪೀಸ್ ಆಫ್ ದ ಟೂಲ್ ಮೇ ಬಿ ಅಸೈನ್ಡ್. ಅಂದ್ರೆ ಒಂದು ಏನದು ಪ್ರತಿಕ್ರಿಯೆನ ಒಂದು ಸರಣಿ ಸಂಖ್ಯೆಗಳನ್ನು ಕೂಡ ಹಾಕ್ಬೇಕಾಗುತ್ತೆ. ಸೀರಿಯಲ್ ನಂಬರ್ 1, 2, 3, 4 ಅಂತ ನಾವು ಕ್ವಶನ್ ಕೊಟ್ಟಿದ್ರೆ ಅದನ್ನ ಹಾಕ್ಬೇಕಾಗುತ್ತೆ ಅನ್ನುವಂಥದ್ದು. ಮತ್ತೆ ಪೇಜಸ್ ಆಫ್ ದ ಇನ್ಸ್ಟ್ರೂಮೆಂಟ್ ಶುಡ್ ಬಿ ನಂಬರ್ಡ್. ಪ್ರತಿಯೊಂದು ಪೇಜಕ್ಕೂ ಕೂಡ ಪುಟಗಳ ಸಂಖ್ಯೆಗಳನ್ನ ಹಾಕಿರ್ಬೇಕು ಅನ್ನುವಂಥದ್ದು. ಇಲ್ಲಿ ನಾವು ಅದನ್ನ ಕೊಡ್ಬೇಕಾದ್ರೆ ಯಾವ್ಯಾವ ಇದನ್ನ ನಾವು ಹಾಕ್ಬೇಕು ಫಸ್ಟ್ ಅನ್ನುವಂಥದ್ದು ಒಂದು ಇನ್ಸ್ಟ್ರಕ್ಷನ್ ಕೊಡ್ಬೇಕು. ನಾವು ಇದನ್ನ ಕ್ವಶನ್ ನ ನಾವು ಡಿಸೈನ್ ಮಾಡಿದ್ಮೇಲೆ ರೆಸ್ಪಾಂಡೆಂಟ್ಸ್ಗೆ ನಾವು ಯಾವ ತರ ನೀವು ಈ ಕ್ವಶನ್ ನ ಫಿಲ್ ಮಾಡ್ಕೊಡ್ಬೇಕು, ಯಾವ ತರ ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ಬೇಕಾಗುತ್ತೆ. ಮತ್ತೆ ಪ್ರೀ ಕೋಡಿಂಗ್ ಕೊಡ್ಬೇಕು, ಸೆಕ್ಷನಲೈಸೇಷನ್ ಕೊಡ್ಬೇಕು, ಸ್ಪೇಸಿಂಗ್ ಕೊಡ್ಬೇಕು, ಪೇಪರ್ ಕೊಡ್ಬೇಕು, ಯಾವ ಪ್ರಿಂಟ್ ಅಲ್ಲಿ ಇರುತ್ತೆ, ಮಾರ್ಜಿನ್ಸ್ ಎಷ್ಟಿರ್ಬೇಕು, ಇಂಡೆಂಟೇಷನ್ ಇರಬೇಕು, ನೋಟ್ ಆಫ್ ದ ಥ್ಯಾಂಕ್ಸ್ ಇರಬೇಕು, ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಅನ್ನ ನಾವು ಹಾಕಿರ್ಬೇಕಾಗುತ್ತೆ. ಇದರಲ್ಲಿ ಇನ್ಸ್ಟ್ರಕ್ಷನ್ ಅಲ್ಲಿ ಏನೇನು ಕೊಡಬೇಕು ಅನ್ನೋದಾದ್ರೆ, ಇನ್ಸ್ಟ್ರಕ್ಷನ್ ಅಂದ್ರೆ ಸೂಚನೆಗಳು. In the face sheet, the title of the questionnaire, a brief statement of the objectives of the study, the confidentialness of the data and instruction relating to answering the questions may be provided. ಅಂದ್ರೆ ಪ್ರಶ್ನಾವಳಿಗಳಲ್ಲಿ ಶೀರ್ಷಿಕೆಯ ಕೆಳಗಿನ ಮುಖದ ಹಾಳೆಯಲ್ಲಿ ನಾವು ಅಧ್ಯಯನದ ಉದ್ದೇಶವನ್ನು ಸಂಕ್ಷಿಪ್ತವಾಗಿ ನಾವು ಡೇಟಾವನ್ನು ಇದನ್ನ ಇದಕ್ಕೆ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಸಂಬಂಧಿಸಿದಂತಹ ಸೂಚನೆಗಳನ್ನ ನಾವು ಒದಗಿಸಬೇಕಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಪ್ರೀ ಕೋಡಿಂಗ್. ಪ್ರೀ ಕೋಡಿಂಗ್ ಅಲ್ಲಿ ಐಟಮ್ಸ್ ಇನ್ ದ ಟೂಲ್ ಶುಡ್ ಬಿ ಪ್ರೀ ಕೋಡಿಂಗ್ ಆಸ್ ಟು felicitate in transcription of data. For example, item in the section may be numbered like 1.1, 1.2 and 1.3 and so on. ಅಂದ್ರೆ ಸೆಕ್ಷನ್ ಕೊಡ್ತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ಚಾಪ್ಟರ್ 1 ಅಂತ ಕೊಟ್ಟ ಮೇಲೆ ಅಲ್ಲಿ ಪಾಯಿಂಟ್ 1 ಅಂತ ಕೊಟ್ರೆ ಆ ಒಂದು ಮೊದಲನೇ ಚಾಪ್ಟರ್ಗೆ ಇನ್ಕ್ಲೂಡ್ ಆಗಿರುತ್ತೆ ಅನ್ನುವಂಥದ್ದು. ಅಥವಾ ಚಾಪ್ಟರ್ 2 ಅಂತ ಕೊಟ್ಬಿಟ್ಟು ಪಾಯಿಂಟ್ 2 ಅಂತ ಕೊಟ್ರೆ ಅದು ನಂಬರ್ 2ಗೆ ಚಾಪ್ಟರ್ 2ಗೆ ಇದಾಗುತ್ತೆ. ಆ ತರ ನಾವು ಕೊಡ್ಬೇಕಾಗತ್ತೆ. ಓಕೆನಾ? ಅದೇ ರೀತಿ ಸೆಕ್ಷನಲೈಸೇಷನ್ ಅಂದ್ರೆ ವಿಭಾಗೀಕರಣ ಮಾಡ್ಕೋಬೇಕು. ನಾವು ವಿಭಾಗೀಕರಣ ಮಾಡ್ಕೋಬೇಕಂತಂದ್ರೆ ಯಾವ್ಯಾವ ಇದಕ್ಕೆ ಸಂಬಂಧಪಟ್ಟದಾಗಿರುತ್ತೆ ಅನ್ನುವಂಥದ್ದನ್ನ ನಾವು ಕೊಡ್ಬೇಕಾಗತ್ತೆ. ದೇರ್ ಶುಡ್ ಬಿ ಎ ಸೆಪರೇಟ್ ಸೆಕ್ಷನ್ ಫಾರ್ ಈಚ್ ಟಾಪಿಕಲ್ ಏರಿಯಾ. ಈ ಯಾವ್ಯಾವ ಟಾಪಿಕ್ಗೆ ಏರಿಯಾಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಸೆಕ್ಷನ್ ಅಲ್ಲಿ ನಾವು ವಿಭಾಗೀಕರಣವನ್ನು ಕೂಡ ಮಾಡ್ಕೋಬಹುದು. ಯು ಹ್ಯಾವ್ ಟು ಪ್ರಿಪೇರ್ ದ ಬ್ರಾಡ್ ಸಬ್ಜೆಕ್ಟ್ ಅಲ್ಲಿ ನಾವು ಕೊಟ್ಕೋಬಹುದು. ಮತ್ತೆ ಸ್ಪೇಸಿಂಗ್, ಅಂತರವನ್ನ ನಾವು ಕಾಪಾಡ್ಕೋಬೇಕಾಗುತ್ತೆ. ಅಂತರ ಮೀನ್ಸ್ ಫಾರ್ ಈಚ್ ಓಪನ್ ಎಂಡೆಡ್ ಕ್ವಶನ್ ಅಂಡ್ ಅಡ್ವೊಕೇಟ್ ಸ್ಪೇಸ್ ಶುಡ್ ಬಿ ಪ್ರೊವೈಡೆಡ್ ಫಾರ್ ಆನ್ಸರ್. ದೇರ್ ಶುಡ್ ಬಿ ಇಂಡೆಂಟೆಡ್ ಮೋರ್ ಸ್ಪೇಸ್ ದೆನ್ seems necessarily for some interviewers or respondents may write in a large scripts for liability. Liberal spacing is a stimulus. Questionnaires respondent to write more fully. Even short answer also questions should be spaced so that interviewers or respondents will not easily confuse the line from the ಫ್ರಮ್ ವಿಚ್ ಈಸ್ ರೀಡಿಂಗ್. ಅವರು ಏನಂತಾರೆ, ಪ್ರತಿ ಒಂದು ಮುಕ್ತ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ್ರೆ ನಾವು ಸಾಕಷ್ಟು ಸ್ಥಳಾವಕಾಶಗಳನ್ನ ಕೊಡಬೇಕು. ಕೆಲವೊಂದು ಸಂದರ್ಶಕರು ಸ್ಪಷ್ಟತೆಗಾಗಿ ಒಂದು ಏನು ಸ್ಕ್ರಿಪ್ಟ್ ನ ಬರೀಲಿಕ್ಕೆ ಅಥವಾ ಅಗತ್ಯವಿರುವಂತಹ ಒಂದು ಹೆಚ್ಚಿನ ಸ್ಥಳಾವಕಾಶಗಳನ್ನ ನಾವು ಒದಗಿಸ್ಕೊಡ್ಬೇಕು ಆ ಒಂದು ಕ್ವಶನ್ ನಲ್ಲಿ. ಮತ್ತೆ ಇದು ಅವ್ರಿಗೆ ಸುಲಭವಾಗಿ ಅರ್ಥವಾಗುವಾಗೆ ಇರಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಪೇಪರ್ ಅಂತಂದ್ರೆ ಪೇಪರ್ ಶುಡ್ ಬಿ ಮೈಕ್ರೋ ಕಾಪಿಂಗ್ ಅದ್ರಲ್ಲಿ ಬರುತ್ತಲ್ಲ ಆ ತರ ಇರಬೇಕು. ಪೇಪರ್ ಅಲ್ಲಿ ಯಾವ ತರ ನಾವು ಪೇಪರ್ ಅಂದ್ರೆ ಯಾವ್ದಾವ್ದು ಕೊಡೋದಲ್ಲ, ಆ ತರ ಒಂದು ಪೇಪರ್ ಅಲ್ಲಿ ನಾವು ಗಟ್ಟಿಯಾದಂತಹ ಒಂದು ಪೇಪರ್ ಅಲ್ಲಿ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಪ್ರಿಂಟಿಂಗ್, ಮುದ್ರಣ. ಮೇಲ್ ಕ್ವಶನೇರ್ ಶುಡ್ ಬಿ ನೆಸೆಸರಿ ಬಿ ಪ್ರಿಂಟೆಡ್ ಇನ್ ಆರ್ಡರ್ ಟು ಮೇಕ್ ಇಟ್ ಅಟ್ರಾಕ್ಟಿವ್ ಅಂಡ್ ಮಿನಿಮೈಸ್ ದ postal expenditure.
if a large number of copies are required, then even interview should may be printed. Printing has it is two advantages. The letter size and color may be printing with advantageous effects. For example, section heading could be printed in bold type, question in color ಅಲ್ಲಿ ಕೊಡ್ಬೋದು, or instruction in another color ಅಂತಂದ್ರೆ ನಾವು ಏನಂತಂದ್ರೆ ಏನು ಅಕ್ಷರದ ಗಾತ್ರ, ಬಣ್ಣದ ಗಾತ್ರ, ಬಣ್ಣನ, ಮತ್ತೆ ಇನ್ನೊಂದೇನು ಅಂತಂದ್ರೆ ಈ ಹೆಡ್ಡಿಂಗ್ಸ್ಗಳನ್ನ ಕೊಡ್ತೀವಲ್ಲ, ಅದಕ್ಕೆ ಬೇಕಾದ್ರೆ ನಾವು ಆತರ ಎಲ್ಲ ಹಾಕಿ ಬೇಕಾದ್ರೆ ಕೊಡ್ಬೋದು. ಇನ್ನು ನೆಕ್ಸ್ಟ್ ಮಾರ್ಜಿನ್ಸ್ ಅಲ್ಲಿ ಎಡ್ಜ್ಗಳು ಬರುತ್ತಲ್ಲ, ಹಾಳೆ ಎಡಭಾಗದಲ್ಲಿ ಇಷ್ಟು ಇಂಚಸ್ ಜಾಗ ಇರಬೇಕು, ಬಲಬದಿನಲ್ಲಿ ಇಷ್ಟು ಇರಬೇಕು, ಅಂದ್ರೆ ಹಾಳೆ ಎಡಭಾಗದಲ್ಲಿ 1 ಇಂಚಿನ ಜಾಗ ಇರಬೇಕು, ಇನ್ನು ಸಪ್ರೇಟ್ ಅಲ್ಲಿ 1.5 ಇಂಚಿನ ಜಾಗವನ್ನು ನಾವು ಬಿಡಬೇಕಾಗತ್ತೆ. ಅಂದ್ರೆ ಫುಲ್ ಆ ಪೇಜ್ ತುಂಬಾ ಬರೋ ತರ ನಾವು ಮಾಡಬಾರ್ದು. ಅದು ರೆಸ್ಪಾಂಡೆಂಟ್ಗೆ ಅದ ಇದಾಗಲ್ಲ, ಅರ್ಥ ಆಗಲ್ಲ, ಜೊತೆಗೆ ಅವರು ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಆ ತರ ನಾವು ಮಾರ್ಜಿನ್ಸ್ ಅನ್ನು ಕೊಟ್ಟು ನಾವು ಹಾಕ್ಬೇಕಾಗುತ್ತೆ. ಮತ್ತೆ ಕ್ವಶನ್ಗಳಲ್ಲಿ ನಾವು ಇನ್ನೊಂದು ಇಂಡೆಂಟೇಷನ್ ಅಂದ್ರೆ 2 ಕ್ವಶನ್ ನಾನು ನಿಮ್ಗೆ ಅಲ್ಲೇ ತೋರಿಸಿದೆ, ಹೌದು ಅಥವಾ ಇಲ್ಲ ಅನ್ನೋ ಆ ತರ ಕ್ವಶನ್ ಆದ್ರೂ ಕೊಡ್ಬೋದು. ಎಸ್ ಆರ್ ನೋ ಕ್ವಶನ್ಸ್ಗಳನ್ನ ನಾವು ಬೇಕಾದ್ರೆ ಕೊಡ್ಬೋದಾಗಿರುತ್ತೆ. ಅಥವಾ ಸರಣಿ ಲೈಕ್ ಸೀರೀಸ್ ನಂಬರ್ಸ್ ಕೊಡ್ತೀವಲ್ಲ ರ್ಯಾಂಕಿಂಗ್ ಟೈಪ್ ಅಲ್ಲಿ, ಆ ತರನಾದ್ರೂ ಬೇಕಾದ್ರೆ ಕ್ವಶನ್ಸ್ಗಳನ್ನ ನಾವು ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ನೋಟ್ ಆಫ್ ದ ಥ್ಯಾಂಕ್ಸ್, ಅಂದ್ರೆ ಕೆಳಗಡೆ ಲಾಸ್ಟ್ ಅಲ್ಲಿ ಧನ್ಯವಾದಗಳ ಟಿಪ್ಪಣಿಯನ್ನ ನಾವು ಬರಿಬೇಕಾಗುತ್ತೆ. ಫೈನಲ್ ನೋಟ್ ಆಫ್ ಕಮೆಂಟ್ ಆಫ್ ದ ಥ್ಯಾಂಕ್ಸ್ ಫಾರ್ ದ ಕೋಆಪರೇಷನ್ ಆಫ್ ದ ರೆಸ್ಪಾಂಡೆಂಟ್ ಶುಡ್ ಬಿ ಇನ್ಕ್ಲೂಡೆಡ್ ಅಟ್ ದ ಎಂಡ್ ಆಫ್ ದ ಇನ್ಸ್ಟ್ರೂಮೆಂಟ್. ಅಂದ್ರೆ ಪ್ರತಿವಾದಿಯಿಂದ ನಾವು ಸಹಕಾರವನ್ನು ಪಡ್ಕೊಂಡ್ಮೇಲೆ ನಾವು ಅವರಿಗೆ ಧನ್ಯವಾದಗಳನ್ನ ಆ ಟಿಪ್ಪಣಿನಲ್ಲಿ ಕಾಮೆಂಟ್ಸ್ ನಲ್ಲಿ ಸೇರಿಸಬೇಕಾಗುತ್ತೆ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಕನ್ಕ್ಲೂಡಿಂಗ್ ರಿಮಾರ್ಕ್ಸ್. Question designing remaining primarily a matter of common sense and experience and of avoiding there are no hard and fast rules relating to the rules relating to it. Hence alternative various of questions must be rigorously tested in pre-tested. Next, summary of characteristics of questionnaires. ಇದರಲ್ಲಿ ಮುಖ್ಯವಾಗಿ ನಾವು ನೋಡುವಂತಹ ಒಂದು ಗುಣಲಕ್ಷಣಗಳ ಕ್ವಶನೇರ್ನ ಗುಣಲಕ್ಷಣಗಳನ್ನ ನಾವು ನೋಡೋದಾದ್ರೆ, ಇಟ್ ಕಂಟೈನ್ಸ್ ಕ್ವಶನ್ಸ್ ರಿಲೆವೆಂಟ್ ಟು ದ ಸ್ಟಡಿ, ಡಸ್ ನಾಟ್ ಇನ್ಕ್ಲೂಡೆಡ್ ಎನಿ ಇರ್ರಿಲೆವೆಂಟ್ ಅಂಡ್ ಅನ್ಇಂಪಾರ್ಟೆಂಟ್ ಕ್ವಶನ್ಸ್. ಅಂದ್ರೆ ಇದು ಅಧ್ಯಯನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು, ಮತ್ತೆ ಯಾವುದೇ ಅಪ್ರಸ್ತುತ ಮತ್ತೆ ಮುಖ್ಯವಲ್ಲದ ಪ್ರಶ್ನೆಗಳನ್ನ ಇದು ಒಳಗೊಂಡಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್, ಇಟ್ ಡಸ್ ನಾಟ್ ಏಮ್ ದ ಅಬ್ಟೈನಿಂಗ್ ಎನಿ ಇನ್ಫಾರ್ಮೇಶನ್ ವಿಚ್ ಕ್ಯಾನ್ ಬಿ ಮೋರ್ ಅಕ್ಯುರೇಟ್ಲಿ ಅಂಡ್ ಎಫೆಕ್ಟಿವ್ಲಿ ಅಬ್ಟೈನ್ ಬೈ ಅದರ್ ಡೇಟಾ ಗ್ಯಾದರಿಂಗ್ ಮೆಥಡ್ಸ್ ಲೈಕ್ ಅಬ್ಸರ್ವೇಷನ್. ಅಂದ್ರೆ ವೀಕ್ಷಣೆಯಂತಹ ಇತರೆ ಡೇಟಾಗಳನ್ನ ಸಂಗ್ರಹಣೆಯ ವಿಧಾನಗಳನ್ನ ನಾವು ಹೆಚ್ಚು ನಿಖರವಾಗಿ ಮತ್ತೆ ಹೆಚ್ಚು ಪರಿಣಾಮಕಾರಿಯಾಗಿ ಪಡೆಯಬಹುದು. ಅದು ಯಾವ್ಯಾವ ಮಾಹಿತಿಗಳನ್ನ ಪಡೆಯಬಹುದು ಅಂತ ಗುರಿಯನ್ನ ಇದು ಹೊಂದಿಲ್ಲ ಅನ್ನುವಂಥದ್ದನ್ನ ಹೇಳುತ್ತೆ. ಇಟ್ ಕಂಟೈನ್ಸ್ ನೋ ಕ್ವಶನ್ಸ್ ದಟ್ ಆರ್ ಅನ್ಕ್ಲಿಯರ್, ಆಂಬಿಗ್ಯೂಯಸ್, ಡಬಲ್ ಲೀಡಿಂಗ್, ಲೋಡೆಡ್ ಆರ್ ಅನ್ಫಾರ್ಮೇಟಿವ್ ಅಂಡ್ ಲಾಂಗ್. ಇದು ಅಸ್ಪಷ್ಟದ ಒಂದು ಏನದು ದ್ವಿಗುಣ ಅಥವಾ ಏನದು ಸರಿಯಾದಂತಹ ಮಾಹಿತಿ ಇಲ್ಲದ ಅಥವಾ ದೀರ್ಘವಾದಂತಹ ಯಾವುದೇ ಪ್ರಶ್ನೆಗಳನ್ನ ಒಳಗೊಂಡಿರದೇ ಇರುವಂತದನ್ನ ನೋಡ್ಬೋದು. ಮತ್ತೆ ಇಟ್ ಕಂಟೈನ್ಸ್ ಓಪನ್ ಎಂಡೆಡ್ ಆರ್ ಡಿಸ್ಕಷನ್ ಕ್ವಶನ್ಸ್ ಅನ್ಲೆಸ್ ದೇ ಆರ್ ಅಬ್ಸಲ್ಯೂಟ್ಲಿ ನೆಸೆಸರಿ. ಇದು ಸಂಪೂರ್ಣವಾಗಿ ಅಗತ್ಯವಿಲ್ಲದ ಹೊರತು ಯಾವುದೇ ಮುಕ್ತ ಅಥವಾ ಚರ್ಚೆಯ ಪ್ರಶ್ನೆಗಳನ್ನ ಇಲ್ಲಿ ಹೊಂದಿರುವುದಿಲ್ಲ ಅನ್ನುವಂಥದ್ದನ್ನ ಇದು ಈ ಕ್ವಶನರಿ ಕ್ಯಾರೆಕ್ಟರ್ಸ್ ಅಲ್ಲಿ ನಾವು ನೋಡ್ಬೇಕಾಗುತ್ತೆ. ಮತ್ತೆ ಇಟ್ ಡಸ್ ನಾಟ್ ಕಂಟೈನ್ ಕ್ವಶನ್ ವಿಚ್ ಆರ್ ಬಿಹೈಂಡ್ ದ ಮೆಮೊರಿ ಸ್ಪ್ಯಾನ್ ಆಫ್ ರೆಸ್ಪಾಂಡೆಂಟ್. ಇದು ಏನೋದು ಪ್ರತಿಕ್ರಿಯಿಸುವವರ ಒಂದು ಮೆಮೊರಿ ವ್ಯಾಪ್ತಿಯನ್ನ ಮೀರಿರುವಂತಹ ಪ್ರಶ್ನೆಗಳನ್ನ ಇದು ಒಳಗೊಂಡಿರುವುದಿಲ್ಲ ಅನ್ನುವಂಥದ್ದು. ಇಟ್ ಕಂಟೈನ್ಸ್ ಕ್ವಶನ್ ಕ್ಯಾನ್ ಬಿ ಆನ್ಸರ್ಡ್ ಆಸ್ ಕ್ವಿಕ್ಲಿ ಅಂಡ್ ಈಸಿಲಿ ಆಸ್ ಪಾಸಿಬಲ್. ಇದು ಸಾಧ್ಯವಾದಷ್ಟು ಬೇಗ ಮತ್ತೆ ಸುಲಭವಾಗಿ ಉತ್ತರಿಸಬಹುದಾದಂತಹ ಪ್ರಶ್ನೆಗಳನ್ನ ಇದು ಒಳಗೊಂಡಿರುತ್ತೆ ಅನ್ನುವಂಥದ್ದು. ಇಟ್ ಡಸ್ ನಾಟ್ restrict the choice of answer so as to base or
ಡಸ್ ನಾಟ್ ರಿಪ್ಲೇಸ್ ಟು ಬಿ ಗಿವನ್. ಅಂದ್ರೆ ಇದು ಉತ್ತರಗಳನ್ನ ಅಥವಾ ಆಯ್ಕೆಗಳನ್ನ ಇದು ನಿರ್ಧರಿಸುವುದಿಲ್ಲ. ಇದರಿಂದಾಗಿ ನಾವು ಪಕ್ಷಾತೀತವಾಗಿ ಅಥವಾ ಉತ್ತರಗಳನ್ನ ರೂಪುಗೊಳಿಸಬೇಕಾಗತ್ತೆ ಅನ್ನುವಂಥದ್ದು. ಮತ್ತೆ ಚಾಯ್ಸ್ ಟು ಕ್ಲೋಸ್ಡ್ ಕ್ವಶನ್ಸ್ ಆರ್ ಅಡ್ಯುಕೇಟ್ ರೀಸನಬಲ್ ಅಂಡ್ ಅನ್ಡೈಮೆನ್ಷನಲ್ ಅಂಡ್ ಲಾಜಿಕಲ್ ಕನ್ಸಿಸ್ಟೆಂಟ್. ಅಂದ್ರೆ ಒಂದು ಮುಚ್ಚಿದ ಪ್ರಶ್ನೆಗಳನ್ನ ಆಯ್ಕೆಗಳನ್ನ ಸಾಕಷ್ಟು ಸಮಂಜಸವಾದಂತಹ ಅಂದ್ರೆ ಒಂದೇ ಆಯಾಮದ ಅಥವಾ ತಾರ್ಕಿಕವಾದಂತಹ ಸ್ಥಿರತೆಗಳಲ್ಲಿ ನಾವು ನೋಡುವಂಥದ್ದು. ಮತ್ತೆ ಈಸಿ ಟು each question is limited to a single idea or single references. ಒಂದು ಪ್ರಶ್ನೆಯು ಒಂದೇ ಕಲ್ಪನೆ ಅಥವಾ ಒಂದೇ ಉಲ್ಲೇಖಕ್ಕೆ ಇದು ಸೀಮಿತ ಆಗಿರ್ತಕ್ಕಂಥದ್ದು ಅನ್ನುವಂಥದ್ದು. ಮತ್ತೆ ನೋ ಎಂಬ್ರೇಸಿಂಗ್ ಕ್ವಶನ್ಸ್ ಆರ್ ಗಿವನ್ ವಿತೌಟ್ ಪ್ರೊವೈಡಿಂಗ್ ಆನ್ ಆಪರ್ಚುನಿಟಿ ಟು ಎಕ್ಸ್ಪ್ಲೈನ್. ನಾವು ವಿವರಿಸಲು ಅವಕಾಶವನ್ನು ಒದಗಿಸದೆ ಯಾವುದೇ ಮುಜುಗರದ ಪ್ರಶ್ನೆಗಳನ್ನ ಇಲ್ಲಿ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಒನ್, ಅಪ್ರಾಪ್ರಿಯೇಟ್ ಬ್ಯಾಲೆನ್ಸ್ ಬಿಟ್ವೀನ್ ಪರ್ಸನಲೈಸೇಷನ್ ಅಂಡ್ ಇಂಡೈರೆಕ್ಟ್ ಫಾರ್ಮ್ ಇಸ್ ಮೇಂಟೈನ್ಡ್. ಅಂದ್ರೆ ವೈಯಕ್ತೀಕರಣ ಅಥವಾ ಪರೋಕ್ಷ ರೂಪದ ನಡುವೆ ಸೂಕ್ತವಾದಂತಹ ಸಮತೋಲನವನ್ನ ಇದು ನಿರ್ವಹಿಸ್ತಕ್ಕಂಥದ್ದು. ಹಾಗೇನೆ ಫಿಲ್ಟರ್ ಕ್ವಶನ್ಸ್ ಆರ್ ಯೂಸ್ಡ್ ವೆರೆವರ್ ನೆಸೆಸರಿ. ಅಗತ್ಯವಿರುವಲ್ಲೆಲ್ಲ ಇದು ಫಿಲ್ಟರ್ ಪ್ರಶ್ನೆಗಳನ್ನ ಬಳಸ್ಕೋಬಹುದು ಅನ್ನುವಂಥದ್ದು. ಮತ್ತೆ ಟಾಪಿಕ್ಸ್ ಅಂಡ್ ಕ್ವಶನ್ಸ್ ಆರ್ ಅರೇಂಜ್ಡ್ ಇನ್ ಎ ಲಾಜಿಕಲ್ ಅಂಡ್ ಸೈಕಾಲಜಿಕಲ್ ಸೀಕ್ವೆನ್ಸ್ ದಟ್ ಈಸ್ ನ್ಯಾಚುರಲ್ ಅಂಡ್ ಈಸಿ ಫಾರ್ ದ ರೆಸ್ಪಾಂಡೆಂಟ್. ಅಂದ್ರೆ ವಿಷಯಗಳು ಮತ್ತೆ ಪ್ರಶ್ನೆಗಳನ್ನ ತಾರ್ಕಿಕವಾಗಿ ಅಥವಾ ಮಾನಸಿಕ ಅನುಕ್ರಮದಲ್ಲಿ ಇದನ್ನ ಜೋಡಿಸಿರುತ್ತೆ. ಮತ್ತೆ ಅದು ಪ್ರತಿಸ್ಪಂದಕರಿಗೆ ಅಂದ್ರೆ ರೆಸ್ಪಾಂಡೆಂಟ್ಗೆ ಅದು ಸುಲಭವಾಗಿ ಅರ್ಥ ಆಗುವಂಗಿರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಒನ್, ಇಂಟರ್ ರಿಲೇಟೆಡ್ ಕ್ವಶನ್ಸ್ ಆರ್ ಸೋ ಪಾಸಿನೇಟೆಡ್ ಆಸ್ ಟು ಅವಾಯ್ಡ್ ಕಾಂಟೆಕ್ಸ್ಟ್ ಎಫೆಕ್ಟ್. ಅಂದ್ರೆ ಅಂತರ್ ಸಂಬಂಧಿತ ಪ್ರಶ್ನೆಗಳನ್ನ, ಸಂದರ್ಭದ ಪರಿಣಾಮಗಳನ್ನ ಇದು ಇಟ್ಟಿರಲಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್, ಕ್ವಶನ್ಸ್ ಸೀಕಿಂಗ್ ರೀಸನ್ ಫಾರ್ ಆರ್ ಬೇಸ್ಡ್ ಆನ್ ರೀಸನ್ ಅನಾಲಿಸಿಸ್. ಅಂದ್ರೆ ಕಾರಣಗಳನ್ನ ಹುಡುಕುವ ಪ್ರಶ್ನೆಗಳು ಆ ಕಾರಣಕ್ಕೆ ವಿಶ್ಲೇಷಣೆಯನ್ನ ಇದು ಆಧರಿಸಿದೆ ಅನ್ನುವಂಥದ್ದನ್ನ ನೋಡ್ಬೋದು. ಮತ್ತೆ ಕ್ವಶನ್ಸ್ ಅಂಡ್ ಅಲ್ಟರ್ನೇಟಿವ್ ಆನ್ಸರ್ ಚಾಯ್ಸ್ ಆರ್ ಪ್ರಾಪರ್ಲಿ ಕೋಡೆಡ್. ಪ್ರಶ್ನೆಗಳು ಮತ್ತೆ ಪರ್ಯಾಯವಾದಂತಹ ಉತ್ತರಗಳ ಆಯ್ಕೆಗಳನ್ನ ನಾವು ಸರಿಯಾಗಿ ಕೋಡ್ ಮಾಡಿರ್ಬೇಕು ಅನ್ನುವಂಥದ್ದು. ಮತ್ತೆ ಡಿಸೈನ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಮಾರ್ಜಿನ್ಸ್, ಸ್ಪೇಸ್ ಎಕ್ಸೆಟ್ರಾ ಆರ್ ಟೇಕನ್ ಕೇರ್ ಆಫ್. ಏನಂದ್ರೆ ಡಿಸೈನ್, ಅದೇ ಮಾರ್ಜಿನ್ ಮತ್ತೆ ಸ್ಪೇಸಿಂಗ್ ಮುಂತಾದ ವಿನ್ಯಾಸದ ಅವಶ್ಯಕತೆಗಳನ್ನ ಇದು ನೋಡ್ಕೊಳ್ಳುತ್ತೆ ಅನ್ನುವಂಥದ್ದು. ಮತ್ತೆ ಅಪ್ರಾಪ್ರಿಯೇಟ್ ಇಂಟ್ರೊಡಕ್ಷನ್ ಅಂಡ್ ಇನ್ಸ್ಟ್ರಕ್ಷನ್ ಆರ್ ಇನ್ಕ್ಲೂಡೆಡ್. ಸೂಕ್ತವಾದಂತಹ ಪರಿಚಯ ಅಥವಾ ಸೂಚನೆಗಳನ್ನ ಇಲ್ಲಿ ಸೇರಿಸಲಾಗಿರುವಂಥದ್ದು. ಮತ್ತೆ ಇನ್ಸ್ಟ್ರೂಮೆಂಟ್ ಆಸ್ ಬೀನ್ ಅಡ್ವಿಕೇಟ್ಲಿ ಪ್ರೀ-ಟೆಸ್ಟೆಡ್ ಅಂಡ್ visited so to be satisfactory tool for the particular survey. ಅಂದ್ರೆ ನಿರ್ದಿಷ್ಟವಾದಂತಹ ಸಮೀಕ್ಷೆಗೆ ನಾವು ತೃಪ್ತಿದಾಯಕವಾದಂತಹ ಸಾಧನವಾಗುವಂತಹ ಉಪಕರಣಗಳನ್ನ ಅಥವಾ ಸಮರ್ಪಕವಾಗಿ ಪೂರ್ವ ಪರೀಕ್ಷೆ ಟೆಸ್ಟಿಂಗ್ ನಲ್ಲಿ ಇದನ್ನ ಪರಿಷ್ಕರಿಸಲಾಗಿರುತ್ತೆ ಅನ್ನುವಂಥದ್ದು ಈ ಒಂದು ಇದನ್ನ ನಾವು ನೋಡ್ಬೋದು. ಮತ್ತೆ ಓವರ್ ಆಲ್ ನಾವಿಲ್ಲಿ ಕ್ವಶನೇರ್ನ ಅಡ್ವಾಂಟೇಜಸ್ಗಳನ್ನ ಏನು, ಇದರ ಡಿಸ್ಅಡ್ವಾಂಟೇಜಸ್ಗಳು ಏನು ಅಂತ ನಾವು ಒಂದೊಂದೇ ನೋಡೋದಾದ್ರೆ, ಲಾರ್ಜ್ ಅಮೌಂಟ್ಸ್ ಆಫ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ಕಲೆಕ್ಟೆಡ್ ಫ್ರಮ್ ಎ ಲಾರ್ಜ್ ನಂಬರ್ ಆಫ್ ಪೀಪಲ್ ಇನ್ ಶಾರ್ಟ್ ಪೀರಿಯಡ್ ಆಫ್ ದ ಟೈಮ್ ಇನ್ ರಿಲೇಟಿವ್ಲಿ ಕಾಸ್ಟ್ ಎಫೆಕ್ಟಿವ್ ವೇ. ಅಂದ್ರೆ ಕಡಿಮೆ ಸಮಯದಲ್ಲಿ ಮತ್ತೆ ತುಲನಾತ್ಮಕವಾದಂತಹ ವೆಚ್ಚ ಆದಾಯಕ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಜನರಿಂದ ನಾವು ಹೆಚ್ಚಿನ ಪ್ರಮಾಣದ ಮಾಹಿತಿಗಳನ್ನ ಸಂಗ್ರಹಿಸಬಹುದು ಅನ್ನೋ ಈ ಒಂದು ಕ್ವಶನೇರ್ನ ಅಡ್ವಾಂಟೇಜಸ್ ಅಲ್ಲಿ ಮೊದಲಿಗೆ, ಕ್ಯಾನ್ ಬಿ ಕ್ಯಾರಿಡ್ ಔಟ್ ಬೈ ದ ರಿಸರ್ಚರ್ ಆರ್ ಬೈ ಎನಿ ನಂಬರ್ ಆಫ್ ಪೀಪಲ್ ವಿತ್ ಲಿಮಿಟೆಡ್ ಎಫೆಕ್ಟ್ ಟು ಇಟ್ ಇಸ್ ವ್ಯಾಲಿಡಿಟಿ ಅಂಡ್ ರಿಲಯಬಿಲಿಟಿ. ಸಂಶೋಧಕರು ಅಥವಾ ಅದರ ಒಂದು ಸಿಂಧುತ್ವ ಅಥವಾ ವಿಶ್ವಾಸಾರ್ಹತೆಗೆ ಸೀಮಿತವಾದಂತಹ ಪರಿಣಾಮವನ್ನು ಹೊಂದಿರುವಂತಹ ಯಾವುದೇ ಜನರ ಜನಸಂಖ್ಯೆಯಿಂದ ನಾವು ಈ ಒಂದು ಕ್ವಶನೇರ್ನ ನಾವು ನಡೆಸಬಹುದು ಅಂತ ಹೇಳುತ್ತೆ. ದ ರಿಸಲ್ಟ್ ಆಫ್ ದ ಕ್ವಶನೇರ್ಸ್ ಕ್ಯಾನ್ ಯೂಶುವಲಿ ಬಿ ಕ್ವಿಕ್ಲಿ ಅಂಡ್ ಈಸಿಲಿ quantified by either a researcher or through the use of
ಸಾಫ್ಟ್ವೇರ್ ಪ್ಯಾಕೇಜಸ್. ನಾವು ಪ್ರಶ್ನಾವಳಿಗಳ ಒಂದು ಫಲಿತಾಂಶಗಳನ್ನ ಸಾಮಾನ್ಯವಾಗಿ ಸಂಶೋಧಕರು ಅಥವಾ ಸಾಫ್ಟ್ವೇರ್ ಡಿಸೈನರ್ಸ್ ಪ್ಯಾಕೇಜಸ್ ನಲ್ಲಿ ಮೂಲಕ ನಾವು ತ್ವರಿತವಾಗಿ ಮತ್ತೆ ಸುಲಭವಾಗಿ ಇದನ್ನ ಅಳಿಬಹುದು ಅಥವಾ ಅನಾಲಿಸಿಸ್ ಮಾಡ್ಬೋದು ಅಂತ ಈ ಒಂದು ಅಡ್ವಾಂಟೇಜಸ್ ಅಲ್ಲಿ ನಾವು ನೋಡ್ಬೇಕಾಗತ್ತೆ. ಮತ್ತೆ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಕ್ವೆಶನೇರ್ಸ್, ಇದರಿಂದ ಆಗುವಂತ ಅನಾನುಕೂಲಗಳು ಏನು ಅಂತ. ಟು ಬಿ ಇನ್ ಅಡ್ವೊಕೇಟ್ ಟು ಅಂಡರ್ಸ್ಟ್ಯಾಂಡ್ ಸಮ್ ಫಾರ್ಮ್ ಆಫ್ ಇನ್ಫಾರ್ಮೇಶನ್, ಫಾರ್ ಎಕ್ಸಾಂಪಲ್ ಚೇಂಜ್ ಆಫ್ ದ ಎಮೋಷನ್, ಬಿಹೇವಿಯರ್, ಫೀಲಿಂಗ್ಸ್ ಎಕ್ಸೆಟ್ರಾ. ಕೆಲವೊಂದು ರೀತಿಯಾದಂತಹ ಮಾಹಿತಿಗಳನ್ನ ನಾವು ಅರ್ಥ ಮಾಡಿಕೊಳ್ಳಲು ಅಸಮರ್ಪಕವಾಗಿರ್ತೀವಿ. ಅಂದ್ರೆ ಭಾವನೆಗಳ ಬಗ್ಗೆನೋ ಅಥವಾ ಬದಲಾವಣೆಗಳ ಬಗ್ಗೆನೋ ಅಥವಾ ನಡವಳಿಕೆಗಳ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಮತ್ತೆ ಇನ್ನೊಂದು ಅಡ್ವಾಂಟೇಜಸ್ ಏನಂದ್ರೆ ಫೆನೋಮೆನಾಲಜಿಸ್ಟ್ ಆಫ್ ಸ್ಟೇಟ್ ದಟ್ ಕ್ವಾಂಟಿಟೇಟಿವ್ ರಿಸರ್ಚ್ ಇಸ್ ಸಿಂಪ್ಲಿ an artificially creation by the researcher, as it is asking only a limited amount of information without explanation. ಅಂದ್ರೆ ಪರಿಣಾಮಾತ್ಮಕವಾದಂತಹ ಸಂಶೋಧನೆ ಕೇವಲ ಕೃತಕ ಸೃಷ್ಟಿಯಾಗಿ ಅದು ಅದನ್ನ ಸೈಕಾಲಜಿಸ್ಟ್ ಹೇಳ್ತಾರೆ ಅನ್ನುವಂಥದ್ದು. ಇನ್ನೊಂದು, ದೇರ್ ಇಸ್ ನೋ ವೇ ಟು ಟೆಲ್ ಹೌ ದ ಟ್ರಸ್ಟ್ಫುಲ್ ಎ ರೆಸ್ಪಾಂಡೆಂಟ್ ಇಸ್ ಬೀಯಿಂಗ್. ಒಬ್ಬ ಪ್ರತಿಸ್ಪಂದಕನಿಂದ ನಾವು ಎಷ್ಟು ಸತ್ಯವನ್ನಾಗಿದ್ದಾನೆ ಅಂತ ಹೇಳೋದಕ್ಕೆ ಇದು ಆಗೋದಿಲ್ಲ ಅನ್ನುವಂಥದ್ದು ಇದರ ಒಂದು ಮತ್ತೊಂದು ಡಿಸ್ಅಡ್ವಾಂಟೇಜ್ ಅಂತ ನಾವು ಹೇಳ್ಬೋದು. ದೇರ್ ಇಸ್ ನೋ ವೇ ಟು ಟೆಲ್ಲಿಂಗ್ ಹೌ ಮಚ್ ಥಾಟ್ ದ ರೆಸ್ಪಾಂಡೆಂಟ್ ಆಸ್ ಪುಟ್ ಇನ್ ಅಂತ. ಅಂದ್ರೆ ಒಂದು ರೆಸ್ಪಾಂಡೆಂಟ್ ಇಂದ ಎಷ್ಟು ಚಿಂತನೆಗಳನ್ನು ಮಾಡಿದ್ದಾನೆ ಅಂತ ನಾವು ಹೇಳಕ್ಕೆ ಇದರಲ್ಲಿ ಸಾಧ್ಯ ಇಲ್ಲ ಅನ್ನುವಂಥದ್ದು. ನೆಕ್ಸ್ಟ್, ದ ರೆಸ್ಪಾಂಡೆಂಟ್ ಮೇ ಬಿ forgetful or not thinking within the full context of the situation. ಅಂದ್ರೆ ಪ್ರತಿವಾದಿಯಿಂದ ಮರೆತು ಹೋಗುವಂತ ಪ್ರಶ್ನೆಗಳನ್ನ ಅಥವಾ ನಾವು ಪರಿಸ್ಥಿತಿಯ ಒಂದು ಸಂಪೂರ್ಣ ಸಂದರ್ಭದಲ್ಲಿ ನಾವು ಯೋಚಿಸ್ತಾ ಇರ್ಬೋದು ಅವ್ರು ಏನೇನು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ. ಮತ್ತೆ ಪೀಪಲ್ ಮೇ ರೀಡ್ ಡಿಫ್ರೆಂಟ್ಲಿ into each questions and therefore reply based on their own interpretation of the questions. For example, what is good to someone may be poor or someone else. Therefore there is a level of subjectivity that is not acknowledgeable. ಅಂದ್ರೆ ಜನರನ್ನ ನಾವು ಪ್ರತಿ ಪ್ರಶ್ನೆಗಳನ್ನು ವಿಭಿನ್ನವಾಗಿ ಓದಬಹುದು ಅಥವಾ ಅದರಿಂದ ಪ್ರಶ್ನೆಯ ಅವ್ರದೇ ಆದಂತ ಒಂದು ವ್ಯಾಖ್ಯಾನದ ಆಧಾರದ ಮೂಲಕ ಅವರು ಉತ್ತರಿಸಬಹುದು. ಆದ್ರೆ ಯಾರಿಗಾದ್ರೂ ಒಳ್ಳೇದು ಎಂಬುದನ್ನ ಅಥವಾ ಬೇರೆಯವರು ಇದು ಕಳಪೆ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನ ಇಲ್ಲಿ ನಾವು ಒಪ್ಕೊಳ್ದಿದ್ರು ವ್ಯಕ್ತಿನಿಷ್ಠೆಯ ಒಂದು ಮಟ್ಟತೆಯನ್ನ ನಾವು ತಿಳ್ಕೋಬಹುದು ಅನ್ನುವಂಥದ್ದನ್ನ ಈ ಒಂದು ಡಿಸ್ಅಡ್ವಾಂಟೇಜಸ್ ಅಲ್ಲಿ ಹೇಳುತ್ತೆ. ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ, ಕ್ವೆಶನೇರ್ಸ್ ಆರ್ ನಾಟ್ ಅಮಾಂಗ್ ದ ಮೋಸ್ಟ್ ಪ್ರಾಮಿನೆಂಟ್ ಮೆಥಡ್ಸ್ ಇನ್ ಕ್ವಾಲಿಟೇಟಿವ್ ರಿಸರ್ಚ್ ಬಿಕಾಸ್ ದೇ ಕಾಮನ್ಲಿ ರಿಕ್ವೈರ್ ಸಬ್ಜೆಕ್ಟ್ ಟು ರೆಸ್ಪಾಂಡ್ ಟು ಸ್ಟಿಮ್ಯುಲಸ್ and thus they are not acting naturally. However, they have their uses, especially as a means of collecting information from a wider sample than can be reached by personal interview. Though the information is necessarily more limited, it can still be very, very useful. For example, where certain clearly defined facts or opinions have been identified by more qualitative methods, a questionnaire can explore how generally these apply, if that is a matter of interest. This is the questionnaire methods. So questionnaire methods ಅಲ್ಲಿ ನಾವು ಯಾವ ರೀತಿಯಾದಂತಹ ವಿಧಗಳು ಟೈಪ್ಸ್ ಆಫ್ ಕ್ವೆಶ್ಚನೇರ್ ನಾವು ಮಾಡಬಹುದು, ಮತ್ತೆ ಇದರಿಂದ ಆಗುವಂತಹ ಅನುಕೂಲಗಳೇನು, ಅನಾನುಕೂಲಗಳೇನು, ಮತ್ತೆ ಯಾವ್ಯಾವ ರೀತಿಯಾದಂತಹ ಒಂದು ಸ್ಟೆಪ್ಸ್ ಅನ್ನ ನಾವು ಈ ಕ್ವೆಶ್ಚನೇರ್ ಅಲ್ಲಿ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಈ ಒಂದು ಕ್ಲಾಸಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದಿಷ್ಟು ಕ್ವೆಶ್ಚನೇರಿನಲ್ಲಿ ಬರುವಂತಹ ಮುಖ್ಯವಾದಂತಹ ಮಾಹಿತಿ ಅಂತ ಹೇಳ್ಬೋದು. ಜೊತೆಗೆ ಇದು ಏನು ಅಂತಂದ್ರೆ, ರಿಸರ್ಚ್ ನಾವು ಡೇಟಾ ಕಲೆಕ್ಷನ್ ಮಾಡ್ಬೇಕಾದ್ರೆ ಇದೊಂದು ಕ್ವೆಶ್ಚನೇರ್ ಮೆಥಡ್ ಕೂಡ ಸರ್ವೆ ಮೆಥಡ್ ತರಾನೇ ಬಹಳಷ್ಟು ಮುಖ್ಯವಾಗಿರುತ್ತೆ ಅನ್ನೋದನ್ನ ನಾವು ಇಷ್ಟೊತ್ತು ತಿಳ್ಕೊಂಡಂಗಾಯ್ತು. ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇಂಟರ್ವ್ಯೂ ಮೆಥಡ್ ಅಂತ ಬರುತ್ತೆ. ಇನ್ನು ಎರಡಿದೆ, ಒಂದು ಇಂಟರ್ವ್ಯೂ ಮೆಥಡ್, ಇನ್ನೊಂದು ಅಬ್ಸರ್ವೇಷನ್ ಮೆಥಡ್ ಅಂತ ಕರಿತೀವಿ. ಅದೆರಡು ಮೆಥಡ್ ಅನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಅದರಲ್ಲಿ ಯಾವ್ಯಾವ ರೀತಿಯಾದಂತಹ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್, ಮತ್ತೆ ಟೈಪ್ಸ್ ಆಫ್ ಇಂಟರ್ವ್ಯೂಸ್ ಬರುತ್ತೆ. ಇಂಟರ್ವ್ಯೂನಲ್ಲಿ ಹೇಗೆ ನಾವು ಅವ್ರ ಹತ್ರ ಮಾಹಿತಿಗಳನ್ನ ನಾವು ಕಲೆ ಹಾಕ್ಬೋದು, ನಾವು ಫೇಸ್ ಟು ಫೇಸ್ ಕೂತ್ಕೊಂಡು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ
ನಾವು ಡಿಸ್ಕಷನ್ ಮಾಡೋಣ. ಸೊ ಇದಿಷ್ಟು ಕ್ವಶನೇರ್ ಮೆಥಡ್ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಮಾಹಿತಿ ಅಂತ ಹೇಳ್ಬೋದು. ಓಕೆ, ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅರುಣ್. ಏನು ಕ್ವಶನ್ಸ್ ಇಲ್ವಾ ಸ್ಟೂಡೆಂಟ್ಸ್ಗೆ? ವಿದ್ಯಾಶ್ರೀ ಯಾರು ರೈಸ್ ಮಾಡಿದಿರಿ ಹ್ಯಾಂಡ್? ಏನ್ ಕೇಳಿ ವಿದ್ಯಾಶ್ರೀ? ವಿದ್ಯಾಶ್ರೀ ಸುಮ್ಮನೆ ಮಾಡಿದ್ದೀರಾ? ಬಂದೆ ಸಹಿತಮ್ಮ, ಮುಗೀತು. ಓಕೆ ಅರುಣ್, ನಾಳೆ ನೋಡೋಣಂತೆ.